ನಮಸ್ತೆ ಮಕ್ಕಳ. ಇವತ್ತಿನ ತರಗತಿಯಲ್ಲಿ ನಾವು ಫ್ಲೋಟೇಶನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಫ್ಲೋಟೇಶನ್ ಅನ್ನೋ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ಒಂದು ಮೇನ್ ಇನ್ಫಾರ್ಮೇಶನ್ ಏನಂತಂದ್ರೆ, ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ನ ನಾನು 9th ಸ್ಟ್ಯಾಂಡರ್ಡ್ ಅವ್ರಿಗೆ ಅಂದ್ರೆ ಮಂಡೇ ಟ್ಯೂಸ್ಡೇ ಕ್ಲಾಸ್ ಮಾಡಿದ್ದೆ, ಆಯ್ತಾ. ಸೊ ಆ ಕ್ಲಾಸ್ನ ನಾನು ಅಗೇನ್ ಇಲ್ಲಿ 8th ಸಪ್ರೇಟ್ ಮಾಡಲ್ಲ, 8th 7th ಅವರಿಗೆ. ಸೊ ನೀವೇನ್ ಮಾಡಿ ಅಂದ್ರೆ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ವಿಡಿಯೋಸ್ ಸಿಗುತ್ತೆ. ಸೊ ಅಲ್ಲಿ ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ನ ಅಲ್ಲಿ ಹೋಗಿ ನೋಡ್ಕೊಂಡ್ರೆ ಆಯ್ತು, ಆಯ್ತಾ. ಸೊ ಇನ್ನೇನೋ ಎಕ್ಸಾಮ್ಸ್ ಇದೇ ಮಂತ್ ಅಲ್ಲಿ ಇರೋದ್ರಿಂದ 23rd ಇದೆ. ಸೊ ಪ್ರಿಪೇರ್ ಆಗಿ ವಿಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ, ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ, ಅದನ್ನ ನೋಡಿ, ಆಯ್ತಾ. ಸೊ ಇದು ಫ್ಲೋಟೇಶನ್ ಅನ್ನೋ ಕಾನ್ಸೆಪ್ಟ್ ಯಾರ್ಯಾರು ಕ್ಯಾಂಪಿಗೆ ಅಟೆಂಡ್ ಆಗಿದ್ರಲ್ಲ, ಸೊ ಅವರಿಗೆ ಗೊತ್ತಿದೆ, ಆಯ್ತಾ. ಆದ್ರೆ ಯಾರಿಗೆ ಕ್ಯಾಂಪಿಗೆ ಬರಕ್ ಆಗಿಲ್ಲ ಅವರಿಗೆ ಅಂತಾನೂ ಕೂಡ ಇದು ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತಿರೋದು. ಸೊ ಫ್ಲೋಟೇಶನ್ ಅಂತ ನೋಡೋದಾದ್ರೆ ಫಸ್ಟ್, ಸೊ ನಾವು ಕೆಲವೊಂದು ಆಬ್ಜೆಕ್ಟ್ಸ್ ಏನಾಗ್ತಿರುತ್ತೆ, ನೀರಲ್ಲಿ ಫ್ಲೋಟ್ ಆಗ್ತಿರುತ್ತೆ, ಆಯ್ತಾ. ಸೊ ಇದೇ ಟಾಯ್ಸ್ ಅಂತಾನೆ ಅಲ್ಲ, ಬೇರೆ ಬೇರೆ ಟಾಯ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಥಿಂಗ್ಸ್ ಆಗಿರ್ಬೋದು, ಯಾವುದೋ ಕೆಲವೊಂದು ಐಟಮ್ಸ್ ಎಲ್ಲ ಏನಾಗ್ತಿರುತ್ತೆ, ತೇಲ್ತಾ ಇರುತ್ತೆ ನೀರಲ್ಲಿ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು, ಫ್ಲೋಟ್ ಆಗ್ತಿದೆ, ತೇಲ್ತಾ ಇದೆ ಅಂತ ಹೇಳ್ತೀವಿ ಅಲ್ವಾ. ಸೊ ಏನಕ್ಕೆ ಹಾಗೆ ಅಂತ ಅನ್ನೋದಾದ್ರೆ, ದ ಫ್ಲೋಟೇಶನ್ ಮೀನ್ಸ್ ದ ಎಬಿಲಿಟಿ ಆಫ್ ದ ಬಾಡಿ ಟು ಫ್ಲೋಟ್ ಆರ್ ಸ್ಟೇ ಅಟ್ ರೆಸ್ಟ್ ಇನ್ ಅ ಫ್ಲೂಯಿಡ್ ಅಂತ ಹೇಳ್ತೀವಿ. ಯಾವುದೆಲ್ಲ ಆಬ್ಜೆಕ್ಟ್ಗೆ, ಯಾವುದೆಲ್ಲ ಬಾಡಿಗೆ ಸೊ ಒಂದು ಎಬಿಲಿಟಿ ಫ್ಲೋಟ್ ಆಗುವಂಥದ್ದು ಅಥವಾ ಸ್ಟೇ ಆಗುವಂಥದ್ದು ಲಿಕ್ವಿಡ್ ಅಲ್ಲಿ ಎಬಿಲಿಟಿ ಇರುತ್ತೋ ಅದನ್ನೆಲ್ಲ ನಾವು ಫ್ಲೋಟ್ ಆಗುತ್ತೆ ಅಂತ ಹೇಳ್ತೀವಿ, ಆಯ್ತಾ. ಸೊ ಈ ಫ್ಲೋಟೇಶನ್ ಆಧಾರಿತವಾಗಿ ಒಂದು ಪ್ರಿನ್ಸಿಪಲ್ ಇದೆ. ಸೊ ಆ ಪ್ರಿನ್ಸಿಪಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಫ್ಲೋಟೇಶನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಹಲವಾರು ಟಾಪಿಕ್ ನ ನೋಡ್ಬೇಕಾಗಿರುತ್ತೆ. ಸೊ ಅದು ಏನೇನಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಸೊ ಕೊನೆಯಲ್ಲಿ ಮೇನ್ ನಾವು ಏನ್ ಪ್ರಿನ್ಸಿಪಲ್ ಇದೆ, ಫ್ಲೋಟೇಶನ್ ಆಧಾರಿತವಾಗಿ ಒಂದು ಪ್ರಿನ್ಸಿಪಲ್ ನ ನೋಡ್ತೀವಿ ಅಂತ ಹೇಳಿದಲ್ವಾ, ಸೊ ಅದನ್ನ ಕೊನೆಯಲ್ಲಿ ನೋಡೋಣ, ಆಯ್ತಾ. ಸೊ ಫಸ್ಟ್ ಹೇಳ್ಬೇಕಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಫೋರ್ಸ್ ಅಂದ್ರೆ ಎಲ್ರು ಫೆಮಿಲಿಯರ್ ಇದ್ದೀರಾ ಈ ವರ್ಡ್ ಅಲ್ಲಿ. ಸೊ ಬಲ ಅಂತ ಹೇಳ್ತೀವಿ ಅಲ್ವಾ. ಸೊ ಫೋರ್ಸ್ ಅಂದ್ರೆ ಏನು, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಪುಷ್ ಅಥವಾ ಪುಲ್ ಮಾಡ್ತೀವಿ, ತೆಳ್ಳದು ಅಥವಾ ದುಃಖದು ಆತರ ಮಾಡ್ತೀವಲ್ವಾ. ಸೊ ಎ ಫೋರ್ಸ್ ಇಸ್ ಎ ಪುಷ್ ಆರ್ ಪುಲ್ ಆಫ್ ಅನ್ ಆಬ್ಜೆಕ್ಟ್ ವಿಚ್ ಮೇ ಕಾಸ್ ಇಟ್ ಟು ಮೂವ್ ಆರ್ ಚೇಂಜ್ ಶೇಪ್ ಅಂತಿದೆ. ಅಂದ್ರೆ ಅರ್ಥ ಏನು, ಎಫೆಕ್ಟ್ಸ್ ಆಫ್ ಫೋರ್ಸ್ ಅಂತ ನೋಡಿರ್ತಾರೆ. ಎಫೆಕ್ಟ್ಸ್ ಆಫ್ ಫೋರ್ಸ್ ಅಲ್ಲಿ ಏನೇನಿರುತ್ತೆ, ಶೇಪ್ ಚೇಂಜ್ ಆಗುತ್ತೆ, ಮೋಷನ್ ಚೇಂಜ್ ಆಗುತ್ತೆ, ಮೀನ್ಸ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಇದೆಲ್ಲ ಯಾವ್ದಾಗುತ್ತಲ್ವಾ, ಸೊ ಅದನ್ನ ನಾವು ಫೋರ್ಸ್ ಅಂತ ಹೇಳ್ತೀವಿ, ಹಾಗೆ ಎಫೆಕ್ಟ್ಸ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಅದ್ರದ್ದು SI ಯೂನಿಟ್ ನೋಡಿದಾಗ ನ್ಯೂಟನ್. ಸೊ ನ್ಯೂಟನ್ ಹೇಗ್ ಬಂತು ಅನ್ನೋದನ್ನೆಲ್ಲ ಯೂನಿಟ್ ಕನ್ವರ್ಷನ್ ಅನ್ನೋ ಒಂದು ಪಾಠದಲ್ಲಿ ನೋಡಿರ್ತೀರ ಅಲ್ವಾ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅನ್ನೋ ಕಂಟೆಂಟ್ ಅಲ್ಲಿ. ಸೊ ಈ ಫೋರ್ಸ್ ಅಂತ ನೋಡಿದ ತಕ್ಷಣ ನಮಗೆ ಒಂದು ಫಾರ್ಮುಲಾ ನೆನಪಾಗುತ್ತೆ, ಏನು, ನ್ಯೂಟನ್ ಸೆಕೆಂಡ್ ಲಾ ಇದೆ. ಏನ್ ಹೇಳುತ್ತೆ, F=m×a ಅಂತ ಹೇಳ್ತೀವಿ ಅಲ್ವಾ. ಸೊ F=m×a ಅಂದ್ರೆ ಫೋರ್ಸ್, F ಅಂದ್ರೆ ಫೋರ್ಸ್, M ಅಂದ್ರೆ ಮಾಸ್ ಆಫ್ ಆಬ್ಜೆಕ್ಟ್, A ಅಂತಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. A ಅಂತಂದ್ರೇನು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಮಾಸ್ ಅಂತಂದ್ರೆ M ಅಂತಂದ್ರೆ ಮಾಸ್. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ತಗೊಂಡಾಗ ನಾವು ಎಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ತಗೋತೀವಿ, ಏನು, 9.8 m/s². ಸೊ ಇದೆಲ್ಲ ವ್ಯಾಲ್ಯೂ ಹೇಗ್ ಬಂತು, 9.8 ಅಂತ ಹೇಗ್ ಬಂತು, ಇದನ್ನೆಲ್ಲ ನಾನು ಡಿಸ್ಕಸ್ ಮಾಡಿದೀನಿ. ಎಲ್ಲಿ ಅಂದ್ರೆ ಗ್ರಾವಿಟೇಷನ್ ಕ್ಲಾಸ್ ಅಲ್ಲಿ, ಓಕೆನಾ. ಸೊ ಗ್ರಾವಿಟೇಷನ್ ಅನ್ನೋದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, 2 ಕ್ಲಾಸ್ ಇದೆ, ಪಾರ್ಟ್ 1 ಪಾರ್ಟ್ 2. ಸೊ 2 ಕ್ಲಾಸ್ ನ ನೋಡಿ, ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ಗ್ರಾವಿಟಿ ಅಂದ್ರೆ ಏನು, ಹಾಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಹೇಗ್ ಬಂತು, ಇದನ್ನೆಲ್ಲ ಅಲ್ಲಿ ಡಿಸ್ಕಸ್ ಮಾಡಿದೀವಿ, ಓಕೆನಾ. ಸೊ ಹಾಗಿದ್ರೆ ಮಾಸ್ ಅಂತಿದೆ. ಮಾಸ್ ಅಂದ್ರೆ ಏನು, ಮಾಸ್ ಆಫ್ ಆಬ್ಜೆಕ್ಟ್ ಅಂತ ಹೇಳ್ತೀವಲ್ವಾ. ಸೊ ಹಾಗಿದ್ರೆ ಮಾಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮಾಸ್ ಮತ್ತೆ ವೆಯ್ಟ್ ಅಂತಿದೆ. ಸೊ ಮಾಸ್ ವೆಯ್ಟ್ ಅಂತಂದ್ರೆ ಏನು ಅನ್ನೋದು ತುಂಬಾ ಜನ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ. ಸೊ ಮಾಸ್ ಅಂದ್ರೇನು, ವೆಯ್ಟ್ ಅಂದ್ರೇನು. ಇವಾಗ ನಾನು ಕೆಜಿಲಿ ಹೇಳ್ತೀನಿ, 2 kg ಸಕ್ಕರೆ ತಗೋಬ, 2 ಗ್ರಾಮ್ 25 ಗ್ರಾಮ್ ಬೇಳೆ ತಗೋಬ, ಏನೋ ಒಂದು ಈ ತರ ಗ್ರಾಮ್ ಕೆಜಿ ಇದೆಲ್ಲ ಹೇಳ್ತೀನಿ. ಅದನ್ನೆಲ್ಲ ಏನ್ ಹೇಳ್ತೀರಾ, ಸೊ ಮಾಸ್ ಅಂತ ಹೇಳ್ತೀರಾ, ವೆಯ್ಟ್ ಅಂತ ಹೇಳ್ತೀರಾ. ವೆಯ್ಟ್ ಅಂದ್ರೆ ತೂಕ, ಮಾಸ್ ಅಂದ್ರೆ ದ್ರವ್ಯರಾಶಿ. ಸೊ ತುಂಬಾ ಜನ ಏನ್ ಹೇಳ್ತಾರೆ, ಕೆಜಿ ಅಂತ ಹೇಳ್ತಿದೀವಿ, ನೀವು 50 kg ಇದ್ದೀರಾ, 20 kg ಇದ್ದೀರಾ, ಈ ತರ ಹೇಳ್ತಿದೀವಿ ಅಂದ್ರೆ ಅದನ್ನ ವೆಯ್ಟ್, ತೂಕ ಅಂತಾನೆ ಕನ್ಸಿಡರ್ ಮಾಡೋದು. ಬಟ್ ಸೊ ಕೆಜಿ, ಗ್ರಾಮ್ ಇದೆಲ್ಲ ಏನ್ ಹೇಳ್ತೀವೋ ಅದೆಲ್ಲ ತೂಕ ಅಲ್ಲ, ಅಂದ್ರೆ ವೆಯ್ಟ್ ಅಲ್ಲ, ಅದನ್ನೆಲ್ಲ ಮಾಸ್ ಅಂತ ಹೇಳ್ತೀವಿ, ಆಯ್ತಾ. ಸೊ ಹಂಗಾದ್ರೆ ಮಾಸ್ ಅಂದ್ರೆ ಏನು, ವೆಯ್ಟ್ ಅಂದ್ರೆ ಏನು ಅಂತ ನೋಡುವ. ಸೊ ಇಲ್ಲಿ ನೋಡ್ಬೋದು, ಒಂದ್ ಫಿಗರ್ ಇದೆ, ಇದ್ರಲ್ಲಿ ಏನಿದೆ, ಅರ್ತ್, ಮಾರ್ಸ್, ಮೂನ್. ಸೊ 3 ಪ್ಲಾನೆಟ್ಸ್ ಇದೆ, ಹಾಗೆ ಜೊತೆಗೆ ಮಾಸ್ 50 kg, ಮಾಸ್ 50 kg, ಮಾಸ್ 50 kg. 3 ಪ್ಲಾನೆಟ್ಸ್ ಅಲ್ಲಿ
ಮಾಸ್ ಸೇಮ್ ಇದೆ 50-50-50 ಅಂತ. ಬಟ್ ವೆಯ್ಟ್ ಅಬ್ಸರ್ವ್ ಮಾಡಿದ್ರೆ ವೆಯ್ಟ್ 490 ನ್ಯೂಟನ್ ಇದೆ, ವೆಯ್ಟ್ 185 ನ್ಯೂಟನ್ ಇದೆ, ಮೂನಲ್ಲಿ 80 ನ್ಯೂಟನ್ ಇದೆ. ಸೊ ಇನ್ನೊಂದು ಥಿಂಗ್ ಅಬ್ಸರ್ವ್ ಮಾಡಬೇಕು, ಏನು ಗ್ರಾವಿಟಿ. ಓಕೆನಾ? ಅರ್ತ್ ಗ್ರಾವಿಟಿ ಎಷ್ಟಿದೆ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಇಲ್ಲಿ ಮಾರ್ಸ್ ಅಲ್ಲಿ ಬಂದಾಗ 3.7 ಇದೆ, ಹಾಗೆ ಮೂನಲ್ಲಿ 1.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ಏನಕ್ಕೆ ಇಲ್ಲಿ ಗ್ರಾವಿಟಿ ಕೂಡ ಚೇಂಜ್ ಆಗಿದೆ, ದೆನ್ ವೆಯ್ಟ್ ಕೂಡ ಚೇಂಜ್ ಆಗಿದೆ, ಬಟ್ ಮಾಸ್ ಕಾನ್ಸ್ಟೆಂಟ್ ಇದೆ. ಏನಕ್ಕೆ ಅಂತ ನೋಡೋದಾದ್ರೆ, ಸೊ ಮಾಸ್ ಅಂದ್ರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಂಡ್ರೆ, ಅಂದ್ರೆ ದ್ರವ್ಯ ರಾಶಿ ಅಂತ ಹೇಳ್ತೀವಲ್ವಾ. ಸೊ ಮಾಸ್ ಅಂದ್ರೆ ಅಮೌಂಟ್ ಆಫ್ ಮ್ಯಾಟರ್, ಎಷ್ಟಿದೆ ಒಂದು ಆಬ್ಜೆಕ್ಟ್ ಅಥವಾ ಒಂದು ಬಾಡಿಲಿ ಎಷ್ಟು ಮ್ಯಾಟರ್ ಇದೆ, ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಇದೆ ಅಂತ ನೋಡ್ತೀವಿ, ಅಥವಾ ಹೌ ಮಚ್ ಆಫ್ ಸಬ್ಸ್ಟೆನ್ಸ್ ಅಂತ ಕೂಡ ನೋಡ್ತೀವಿ. ಓಕೆನಾ? ಅದು ಈಗ ಕೆಜಿ, ಗ್ರಾಮ್ ಇದೆಲ್ಲ ಹೇಳ್ತೀವಲ್ವಾ, ಇದೆಲ್ಲ ಮಾಸ್. ಆಯ್ತಾ? ಸೊ ಈಗ 50 kg ತರ್ತಿದ್ದೀರಾ ಅಂದ್ರೆ ಅದು ಮಾಸ್. ಸೊ ಮಾಸ್ ಅನ್ನೋದು ಪ್ರೀವಿಯಸ್ಲಿ ಸ್ಲೈಡ್ ಅಲ್ಲಿ ನೋಡಿದ್ವಿ, ಮಾಸ್ ಅನ್ನೋದು ಎಲ್ಲೇ ಹೋದ್ರು ಚೇಂಜ್ ಆಗಲ್ಲ, ಸೇಮ್ ಕಾನ್ಸ್ಟೆಂಟ್ ಇರುತ್ತೆ. ಇವಾಗ ನಾನು ಅರ್ಥಲ್ಲಿ 50 kg ಇದ್ದೀನಿ ಅಂತಂದ್ರೆ ಮಾರ್ಸಿಗೆ ಹೋದ್ರು 50 kg, ಅಥವಾ ಮೂನಿಗೆ ಹೋದ್ರು 50 kg, ಎಲ್ಲೇ ಹೋದ್ರು 50 kgನೇ ಇರ್ತೀನಿ. ಆಯ್ತಾ? ಮಾಸ್ ಚೇಂಜ್ ಆಗಲ್ಲ. ಅದೇ ನಾವು ವೆಯ್ಟ್ ಅಲ್ಲಿ ನೋಡಿದಾಗ, ಸೊ ವೆಯ್ಟ್ ಅಂತ ನೋಡಿದಾಗ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ ಚೇಂಜ್ ಆಗಿತ್ತು. ಸೊ ಏನಕ್ಕೆ ಅಂತ ನೋಡೋಣ. ವೆಯ್ಟ್ ಇಸ್ ನಥಿಂಗ್ ಬಟ್ ಇಲ್ಲಿ ಫೋರ್ಸ್ ಅಂತ ತಗೋತೀವಿ. ಆಯ್ತಾ? ಸೊ ಅದೊಂದು ಫೋರ್ಸ್ ಅಂತ ಹೇಳ್ತೀವಿ. ವೆಯ್ಟ್ ಇಸ್ ದ ಫೋರ್ಸ್ ವಿತ್ ವಿಚ್ ದ ಅರ್ತ್ ಅಟ್ರಾಕ್ಟ್ಸ್ ಎ ಬಾಡಿ ಟುವರ್ಡ್ಸ್ ಎ ಸೆಂಟರ್ ಅಂತಿದೆ. ಸೊ ಅದ್ರ ಅರ್ಥ ಏನು? ಇದು ವೆಯ್ಟ್ ಏನಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಮಾಸ್ ಮತ್ತೆ ಗ್ರಾವಿಟಿ. ಸೊ ಮಾಸ್ ಮತ್ತೆ ಗ್ರಾವಿಟಿ ಅಂದ್ರೆ ಇಲ್ಲಿ ಅರ್ತ್ ಅಟ್ರಾಕ್ಟ್ಸ್ ಎ ಬಾಡಿ ಅಂತಿದೆ. ಸೊ ಇಟ್ಸ್ ನಥಿಂಗ್ ಬಟ್ ಏನು? ಗ್ರಾವಿಟಿ ಅಲ್ವಾ? ಸೊ ಮಾಸ್ ಅಂದ್ರೆ ವೆಯ್ಟ್ ಬೇಕು ಅಂತಂದ್ರೆ ನಮಗೆ ಮಾಸು ಗೊತ್ತಿರ್ಬೇಕು, ಗ್ರಾವಿಟಿನೂ ಗೊತ್ತಿರ್ಬೇಕು. ಸೊ ಈಗ ನಂದು ಮಾಸ್ 50 kg ಅಂತ ಹೇಳ್ತೀನಿ ಅನ್ಕೊಳ್ಳಿ. ಆಯ್ತಾ? ಸೊ 50 kg ಮಾಸ್ ಇದೆ ನಂದು. ಸೊ ಇಲ್ಲಿ ಗ್ರಾಮ್ ಅಂತ ಇದೆ ಗ್ರಾವಿಟಿ. ಓಕೆನಾ? ವೆಯ್ಟ್ ಒಂದು ಫಾರ್ಮುಲಾ ಇದೆ, ಏನು? ವೆಯ್ಟ್ ಇಸ್ ಈಕ್ವಲ್ ಟು m ಇಂಟು ಜಿ ಅಂತಂದ್ರೆ ಮಾಸ್ ಇಂಟು ಗ್ರಾವಿಟಿ. ಸೊ ವೆಯ್ಟ್ ನ್ಯೂಟನ್ ಅಲ್ಲಿ ಹೇಳ್ತೀವಿ, ಹಾಗೆ ಮಾಸ್ ನ ಕೆಜಿ ಅಲ್ಲಿ ಹೇಳ್ತೀವಿ, ಹಾಗೆ ಜಿ ಅಂತಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆನ್ ಅರ್ತ್. ಸೊ ನಾವೀಗ ಅರ್ತ್ ಬಗ್ಗೆ ಹೇಳ್ತಿರೋದ್ರಿಂದ ಅರ್ಥದ್ ಮೆನ್ಷನ್ ಮಾಡಿದೀನಿ. ಅದೇ ಮೂನ್ ಹೇಳಿದ್ರೆ 1.6 ಹಾಕೋತಿದ್ದೆ, ಮಾರ್ಸ್ ಹೇಳಿದ್ರೆ 3.7 ಹಾಕೋತಿದ್ದೆ. ಸೊ ಇದೆಲ್ಲ ವ್ಯಾಲ್ಯೂ ಹೇಗ್ ಬಂತು ಅದನ್ನೆಲ್ಲ ನಾನು ಹೇಳಿದೀನಿ, ಕ್ಲಾಸಸ್ ಇದೆ, ಅದ್ರಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಈಗ 50 kg, ನಾನು ಅರ್ತ್ ಅಲ್ಲಿ 50 kg ಇದೀನಿ. ಆಯ್ತಾ? ಮಾಸ್ ಅದು ನಂದು. ನನ್ಗೆ ವೆಯ್ಟ್ ಬೇಕು. ಸೊ ವೆಯ್ಟ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇಂಟು ಏನ್ ಮಾಡ್ಬೇಕು? ಜಿ ಅಂತಿದೆ. ಜಿ ಅಂದ್ರೆ 9.8 ಇದೆ. ಸೊ ಈ 9.8 ನಾವೇನಾದ್ರೂ ಅವರು ಪರ್ಟಿಕ್ಯುಲರ್ ಆಗಿ ಜಿ ವ್ಯಾಲ್ಯೂ 9.8 ತಗೋಬೇಕು ಅಂತಿದ್ರೆ ನಾವು 9.8 ಹಾಕೋಬಹುದು. ಅಥವಾ ಏನು ಕೊಟ್ಟಿಲ್ಲ ಕ್ವಶನ್ ಅಲ್ಲಿ ಜಿ ತಗೋಬೇಕು ವ್ಯಾಲ್ಯೂ ಅಂತಂದಾಗ ನಾವು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬೇಕಾದ್ರೂ ತಗೋಬಹುದು ಅಪ್ರಾಕ್ಸಿಮೇಟ್ಲಿ. ಓಕೆನಾ? ಸೊ ನಾನೇನ್ ಮಾಡ್ತೀನಿ? 10 ಅಂತ ತಗೋತೀನಿ. ಸೊ 50 ಇಂಟು 10 ಅಂತ ನೋಡಿದಾಗ 500 ನ್ಯೂಟನ್. ಸೊ ವೆಯ್ಟ್ ಏನಾಯ್ತು? 500 ನ್ಯೂಟನ್. ಅರ್ಥಲ್ಲಿ ಈಗ ನಾನು ಇಲ್ಲಿ ಮಾಸ್ ನಂದು 50 kg ಇದೆ ಅಂತಂದ್ರೆ ನಿಮ್ದು ವೆಯ್ಟ್ ಏನಾಗಿದೆ? 500 ನ್ಯೂಟನ್ ಇದೆ. ಆಯ್ತಾ? ಸೊ ನಾವೇನ್ ಮಾಡ್ತೀವಿ? ವೆಯ್ಟ್ ಎಷ್ಟು ಅಂದ್ರೆ 50 kg ಅಂತ ಹೇಳ್ಬಿಡ್ತೀವಿ ಅಲ್ವಾ? ಸೊ 50 kg ಅನ್ನೋದು ವೆಯ್ಟ್ ಅಲ್ಲ, ಅದು ಮಾಸ್. ಸೊ ನೀವ್ ಯಾವಾಗ ಮಾಸ್ ಇಂಟು ಗ್ರಾವಿಟಿ, ಎಷ್ಟು ಅರ್ಥ ಗ್ರಾವಿಟಿ ಏನಿದೆ ಅದನ್ನ ಇಂಟು ಮಾಡ್ತಿರೋ ಆವಾಗ ನಿಮ್ದು ಆಕ್ಚುಯಲ್ ವೆಯ್ಟ್ ಗೊತ್ತಾಗುವಂಥದ್ದು. ಸೊ ವೆಯ್ಟ್ ನ ನಾವು ನ್ಯೂಟನ್ ಅಲ್ಲಿ ಹೇಳ್ತೀವಿ, ಮಾಸ್ ನ ನಾವು ಕೆಜಿ ಅಥವಾ ಗ್ರಾಮ್ ಅಲ್ಲಿ ಹೇಳ್ತೀವಿ. ಸೊ ಇದು ಮೇಜರ್ ಥಿಂಗ್. ಆಯ್ತಾ? ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ದ ಬಾಲ್ ಆಫ್ ಅ ಮಾಸ್ 2 kg ಆನ್ ದ ಅರ್ತ್, ಸೊ ಜಿ ಈಕ್ವಲ್ಸ್ 9.8 ಮೀಟರ್ ಪರ್ ಸೆಕೆಂಡ್. ಹಾಗೆ ಮೂನು ಮತ್ತೆ ಅರ್ತ್ ಎರಡರಲ್ಲೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ವೆಯ್ಟ್ ಈಸ್ ಈಕ್ವಲ್ ಟು ಎಮ್ ಇಂಟು ಜಿ ಅಂತ ಹೇಳ್ತೀವಿ. ಸೊ ಎಮ್ ಅಂದ್ರೆ 2 kg ಇಂಟು 9.8. ಸೊ 2 ಇಂಟು 9.8. ಸೊ 2 ಇಂಟು 9.8 ಮಾಡಿದಾಗ ನಮ್ಗೆ 19.6 ನ್ಯೂಟನ್ ಬರುತ್ತೆ. ಆಯ್ತಾ? ಸೊ ಇದು ಸೇಮ್ ಥಿಂಗ್ ನಾವು ಮೂನಲ್ಲಿ ಟ್ರೈ ಮಾಡುವ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ. ಸೊ ಎಮ್ ಏನಿದೆ, ನಾನು ಅವಾಗ್ಲೇ ಹೇಳ್ದೆ ಏನಂತ, ಮಾಸ್ ಚೇಂಜ್ ಆಗಲ್ಲ. ಸೊ ಅರ್ಥಲ್ಲಾಗ್ಲಿ ಮೂನಲ್ಲಾಗ್ಲಿ ಯಾವುದೇ ಪ್ಲಾನೆಟ್ಸ್ ಅಲ್ಲಾಗ್ಲಿ ಮಾಸ್ ಎಲ್ಲ ಕಡೆ ಸೇಮ್ ಇರುತ್ತೆ. ಸೊ ಇಲ್ಲಿ ಮಾಸ್ ಆಫ್ ಅ ಬಾಲ್ 2 kg ಅರ್ಥಲ್ಲಿದೆ ಅಂದ್ರೆ ಮೂನಲ್ಲೂ ಕೂಡ ಸೇಮ್ ಇರುತ್ತೆ. ಸೊ 2 ಇಂಟು ಗ್ರಾವಿಟಿ ಎಷ್ಟಿದೆ ಇದ್ರದ್ದು? 1.6. ಸೊ 1.6 ಇಂಟು 2 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? ಸೊ 3.2. ಸೊ 16 ಇಂಟು 2 ಅಂತ ಮಾಡಿದಾಗ 32 ಆಗುತ್ತೆ. ಇಲ್ಲಿ ಪಾಯಿಂಟ್ ಇರೋದ್ರಿಂದ ಶಿಫ್ಟ್ ಮಾಡ್ಕೊಂಡ್ರೆ 3.2 ನ್ಯೂಟನ್. ಸೊ ಡಬ್ಲ್ಯೂ ಈಕ್ವಲ್ಸ್ 3.2 ನ್ಯೂಟನ್. ಅದರ ಅರ್ಥ ಏನು? ಸೊ ಮೂನ್ಗೂ ಅರ್ತ್ಗೂ ವೆಯ್ಟ್ ಏನಾಗ್ತದೆ? ಚೇಂಜ್ ಆಗ್ತದೆ ಅಲ್ವಾ? ಸೊ ವೆಯ್ಟ್ ಅಲ್ಲಿ 2 kg ಮಾಸ್ ಇದ್ದಿದ್ದು
ಅರ್ತ್ ಮೇಲೆ ಏನಾಗಿದೆ 19.6 ನ್ಯೂಟನ್ ಇದೆ. ಅದೇ ಮೂನಲ್ಲಿ 3.2 ನ್ಯೂಟನ್ ಇದೆ. ಓಕೆನಾ. ಸೊ ನೆಕ್ಸ್ಟ್ ಇದು ಬಂದು ಮಾಸ್ ಮತ್ತೆ ವೆಯ್ಟ್ಗಾಯ್ತು. ಸೊ ಮಾಸ್ ವೆಯ್ಟ್ ಇಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅದನ್ನೇ ಡಿಫ್ರೆನ್ಶಿಯೇಟ್ ಮಾಡಿ ಸಿಂಪಲ್ ಆಗಿ ಬರ್ದಿದ್ದೀನಿ. ಏನಂತ, ಮಾಸ್ ಅಂದ್ರೆ ಏನು, ಮಾಸ್ ಇಸ್ ಅಮೌಂಟ್ ಆಫ್ ಮ್ಯಾಟರ್ ಆಫ್ ಅ ಬಾಡಿ ಅಂತ ಹೇಳ್ತೀವಿ. ಹಾಗೆ ವೆಯ್ಟ್ ಅಂದ್ರೆ ವೆಯ್ಟ್ ಇಸ್ ಅ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟಿಂಗ್ ಆನ್ ಎ ಬಾಡಿ. ಸೊ ಇದು ಡೆಫಿನೇಷನ್. ಸೊ ಅದ್ರದ್ದು SI ಯೂನಿಟ್ ಬಂದು ಮಾಸ್ಗೆ ಕಿಲೋಗ್ರಾಮ್ ಅಂತ ಹೇಳ್ತೀವಿ, ಇದು ವೆಯ್ಟ್ಗೆ ನ್ಯೂಟನ್. ಹಾಗೆ ಮಾಸ್ ಇಸ್ ಅ ಕಾನ್ಸ್ಟೆಂಟ್ ಎವ್ರಿವೇರ್, ಎಲ್ಲೇ ಹೋದ್ರು ಮಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ವೆಯ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ G ವ್ಯಾಲ್ಯೂ ಅಂದ್ರೆ ಗ್ರಾವಿಟಿ ಬೇರೆ ಬೇರೆ ಕಡೆ ಚೇಂಜ್ ಆಗ್ತಾ ಹೋಗುತ್ತೆ. ಪ್ಲಾನೆಟ್ಸ್ ಅಲ್ಲಿ, ಸ್ಪೇಸ್ ಅಲ್ಲಿ ಗ್ರಾವಿಟಿ ಚೇಂಜ್ ಆಗುತ್ತೆ. ಸೊ ಮೆಜರ್ಡ್ ಯೂಸಿಂಗ್ ಬೀಮ್ ಬ್ಯಾಲೆನ್ಸ್ ಅಂತಿದೆ. ಸೊ ಬೀಮ್ ಬ್ಯಾಲೆನ್ಸ್ ಅಂದ್ರೆ ಏನು, ನೀವು ಯೂಶಲಿ ಅಂಗಡಿಗಳಿಗೆಲ್ಲ ಹೋದಾಗ ನಿಮ್ಗೆ ತೂಕದ ಬಟ್ಟಿ ಹಾಕಿ ಕೊಡ್ತಾರಲ್ವಾ, ಸೊ ತೂಕ ಮಾಡಿ ಕೊಡ್ತಾರಲ್ವಾ, ಸೊ ಅದನ್ನೆಲ್ಲ ನಾವು ಬೀಮ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಹಾಗೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಅಂದ್ರೆ, ಸೊ ಅದೊಂದು ಇನ್ಸ್ಟ್ರೂಮೆಂಟ್. ಓಕೆನಾ. ಸೊ ನಿಮ್ ಸ್ಕೂಲಲ್ಲೆಲ್ಲ ಇರುತ್ತೆ ಸ್ಪ್ರಿಂಗ್ ಬ್ಯಾಲೆನ್ಸ್, ಅಥವಾ ನೀವು ಸರ್ಚ್ ಮಾಡಿ ಕೂಡ ನೋಡ್ಬೋದು. ಸೊ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಲ್ಲಿ ಏನು, ಡೈರೆಕ್ಟ್ ಆಗಿ ನ್ಯೂಟನ್ ಅಲ್ಲೇ ಕೊಟ್ಟಿರ್ತಾರೆ. ವೆಯ್ಟ್ ಗ್ರಾಮ್ ಅಲ್ಲೂ ಇರುತ್ತೆ, ಹಾಗೆ ನ್ಯೂಟನ್ ಅಲ್ಲೂ ಇರುತ್ತೆ. ಸೊ ನಾವು ಎಗೈನ್ ಅದನ್ನೇನು ಕ್ಯಾಲ್ಕುಲೇಟ್ ಮಾಡಿ ನೋಡೋ ಅಗತ್ಯ ಇರಲ್ಲ. ಸೊ ಡೈರೆಕ್ಟ್ ನ್ಯೂಟನ್ ಅಲ್ಲೇ ಇರೋದ್ರಿಂದ ನಾವು ಈಗ ಯಾವುದೇ ಒಂದು ವೆಯ್ಟ್ ನ ಆಡ್ ಮಾಡ್ತಿದೀವಿ, ಒಂದು ಸ್ಲಾಟೆಡ್ ಆಗ್ತಿದೀವಿ ಅಂತಂದ್ರೆ ಅದು ಡೈರೆಕ್ಟ್ ನಮ್ಗೆ ನ್ಯೂಟನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆಯ್ತಾ. ಸೊ ಗ್ರಾಮ್ ಅಲ್ಲಿ ಇದ್ದಿದ್ದು ನ್ಯೂಟನ್ ಎರಡೂ ಕೂಡ ನೋಡ್ಬೋದು ಯಾವ್ದ್ರಲ್ಲಿ, ಸ್ಪ್ರಿಂಗ್ ಬ್ಯಾಲೆನ್ಸ್ ಅಲ್ಲಿ. ಸೊ ಇದು ಬಂದು ಮಾಸ್ ಮತ್ತೆ ವೆಯ್ಟ್ ಬಗ್ಗೆ ಆಯ್ತು. ಸೊ ಹಾಗೆ ನಾವು ಫೋರ್ಸ್ಗೆ ಇನ್ನೊಂದು ವರ್ಡ್ ಇಂದ ಹೇಳ್ತೀವಿ. ಆಯ್ತಾ. ಸೊ ಫೋರ್ಸ್ ನ ಇನ್ನೊಂದು ವರ್ಡ್ ಇಂದ ಹೇಳ್ತೀವಿ ಅಂತ ಹೇಳಿದೆ, ಅದು ಏನಂತಂದ್ರೆ ಥ್ರಸ್ಟ್ ಅಂತ ಹೇಳ್ತೀವಿ. ಓಕೆನಾ. ಸೊ ಥ್ರಸ್ಟ್ ಅಂತಂದ್ರೆ ಏನಿಲ್ಲ, ಸೊ ಥ್ರಸ್ಟ್ ಇಸ್ ಅ ಕೈಂಡ್ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಆಬ್ಜೆಕ್ಟ್. ಸೊ ಥ್ರಸ್ಟ್ ಅನ್ನೋದು ಕೂಡ ಒಂದು ಫೋರ್ಸ್. ಆಯ್ತಾ. ಸೊ ಅದು ಹೇಗೆ ಆಕ್ಟ್ ಮಾಡುತ್ತೆ ಆಬ್ಜೆಕ್ಟ್ಸ್ ಮೇಲೆ ಅನ್ನೋದನ್ನ ನೋಡೋಣ. ಸೊ ಆಬ್ಜೆಕ್ಟ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಫ್ರಮ್ ಎನಿ ಡೈರೆಕ್ಷನ್. ಯಾವುದೇ ಒಂದು ಆಬ್ಜೆಕ್ಟ್ ಇದೆ ಅಂತಂದ್ರೆ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆ ಅಂದ್ರೆ ಯಾವ ಡೈರೆಕ್ಷನ್ ಇಂದ ಬೇಕಾದ್ರೂ ಫೋರ್ಸ್ ನ ನಾವು ಅಪ್ಲೈ ಮಾಡ್ಬೋದು. ಸೊ ಅದನ್ನ ನಾವು ಫೋರ್ಸ್ ಅಂತ ಹೇಳ್ತೀವಿ. ಆಯ್ತಾ. ಇದೇ ಡೈರೆಕ್ಷನ್ ಅಲ್ಲಿ ಮಾಡ್ಬೇಕು, ಅದೇ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡ್ಬೇಕು ಅಂತಿಲ್ಲ. ಸೊ ಯಾವ್ದಾದ್ರು ಡೈರೆಕ್ಷನ್ ಅಲ್ಲಿ ನಾವು ಫೋರ್ಸ್ ನ ಅಪ್ಲೈ ಮಾಡ್ತಿದೀವಿ ಅಂದ್ರೆ ಅದು ಜಸ್ಟ್ ಫೋರ್ಸ್. ಓಕೆನಾ. ಸೊ ಅದೇ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಫಿಕ್ಸ್ ಮಾಡ್ಕೊಂಡ್ರೆ ಅದನ್ನ ನಾವು ಥ್ರಸ್ಟ್ ಅಂತ ಹೇಳ್ತೀವಿ. ಸೊ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತಂದ್ರೆ ಏನು, the force which acts on the object in perpendicular to its surface is called thrust ಅಂತ ಹೇಳ್ತೀವಿ. ಸೊ ಒಂದು ಆಬ್ಜೆಕ್ಟ್ ಮೇಲೆ ನಾವು ಫೋರ್ಸ್ ನ ಅಪ್ಲೈ ಮಾಡ್ತಿದೀವಿ ಅಂದಾಗ ಅದು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಆ ಸರ್ಫೇಸ್ಗೆ ಅದು ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಅದನ್ನ ನಾವು ಥ್ರಸ್ಟ್ ಅಂತ ಹೇಳ್ತೀವಿ. ಸೊ ಆಯ್ತಾ. ಸೊ ಥ್ರಸ್ಟ್ ಇಸ್ SI ಯೂನಿಟ್ ಬಂದು ಫೋರ್ಸ್ಗೆ ಏನ್ SI ಯೂನಿಟ್ ಇದೆಯೋ ನ್ಯೂಟನ್ ಅಂತ. ಸೊ ಅದೇನೆ ಇಲ್ಲಿ ಥ್ರಸ್ಟ್ಗೂ ಕೂಡ SI ಯೂನಿಟ್. ಬಟ್ ಇಟ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ ಅಂತಿದೆ. ಸೊ ವೆಕ್ಟಾರ್ ಕ್ವಾಂಟಿಟಿ ಅಂದ್ರೆ ಏನು, ವೆಕ್ಟಾರ್ ಮೀನ್ಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಏನಿರ್ಬೇಕು, ಡೈರೆಕ್ಷನ್ ಇರ್ಬೇಕಲ್ವಾ. ಸೊ ಇಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಷನ್ ಅನ್ನೋದಿದೆ. ಸೊ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ಹಾಗಾಗಿ ಥ್ರಸ್ಟ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಹಾಗೆ ಥ್ರಸ್ಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಏನಂತಂದ್ರೆ ಅಪ್ ಥ್ರಸ್ಟ್ ಅಂತ ನೋಡ್ತೀವಿ. ಸೊ ಅಪ್ ಥ್ರಸ್ಟ್ ಅಂದ್ರೆ ಏನು ಅಂತ ನೋಡಿದಾದ್ರೆ, ಈಗ ಯಾವ್ದೋ ಒಂದು ಆಬ್ಜೆಕ್ಟ್ ಇದೆ ನಮ್ಮ ಹತ್ರ. ಆಯ್ತಾ. ಆ ಆಬ್ಜೆಕ್ಟ್ ನ ನಾವು ಲಿಕ್ವಿಡ್ ಅಲ್ಲಿ ಇಮ್ಮರ್ಸ್ ಮಾಡ್ತೀವಿ, ಅಂದ್ರೆ ಒಳಗಡೆ ಇಂಪ್ರೆಸ್ ಆಗ್ತೀವಿ. ಆಯ್ತಾ. ಸೊ ಅವಾಗ ಏನಾಗುತ್ತೆ, ಕೆಲವೊಂದು ಆಬ್ಜೆಕ್ಟ್ ಮೇಲ್ಗಡೆ ಬರ್ತಾ ಹೋಗುತ್ತೆ. ಏನಕ್ಕೆ ಬರುತ್ತೆ, ಇವಾಗ ನಾವೇ ನೀರೊಳಗಡೆ ಮುಳುಗ್ಬಿಟ್ವಿ ಅನ್ಕೊಳ್ಳಿ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ, ನೀರೊಳಗಡೆ ಮುಳುಗ್ತೀವಿ. ನಾವು ಸ್ಟ್ರೈಟ್ ಮುಳುಗ್ಬಿಡ್ತೀವ, ಒಳಗಡೆ ಹೋಗ್ಬಿಡ್ತೀವ, ಇಲ್ಲ, ಸ್ವಲ್ಪ ಮೇಲ್ಗಡೆ ಬಂದಂಗ ಆಗ್ತಿರುತ್ತೆ ನಮ್ಗೆ. ಏನಕ್ಕೆ ಹಂಗಾಗುತ್ತೆ, ಬಿಕಾಸ್ ಅಲ್ಲಿ ಅಪ್ವರ್ಡ್ ಫೋರ್ಸ್ ಆಕ್ಟ್ ಆಗ್ತಿರುತ್ತೆ. ಆಯ್ತಾ. ಸೊ ಅಪ್ವರ್ಡ್ ಫೋರ್ಸ್ ಆಕ್ಟ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಅಪ್ ಥ್ರಸ್ಟ್ ಅಂತ ಹೇಳ್ತೀವಿ. ಹಾಗೆ ಅಪ್ ಥ್ರಸ್ಟ್ಗೆ ಇನ್ನೂ ಒಂದು ವರ್ಡ್ ಇಂದ ಕರಿತೀವಿ, ಅದು ಏನಂತ ನೆಕ್ಸ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅಪ್ವರ್ಡ್ ಫೋರ್ಸ್ ಅಂತಂದ್ರೆ ಏನಿಲ್ಲ, ಅಪ್ ಥ್ರಸ್ಟ್ ಅಂತಂದ್ರೆ ದ ಅಪ್ವರ್ಡ್ ಫೋರ್ಸ್ ಆಕ್ಟ್ಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ಆಬ್ಜೆಕ್ಟ್ ಇಮ್ಮರ್ಸ್ಡ್ ಇನ್ ಲಿಕ್ವಿಡ್. ಅದೇ ಆಬ್ಜೆಕ್ಟ್ ನ ಲಿಕ್ವಿಡ್ ಒಳಗಡೆ ಹಾಕಿದಾಗ ಅಪ್ವರ್ಡ್ ಫೋರ್ಸ್ ಏನ್ ಆಕ್ಟ್ ಆಗುತ್ತೋ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ, ಅದನ್ನೇ ನಾವು ಅಪ್ ಥ್ರಸ್ಟ್ ಅಂತ ಕರೆಯುವಂಥದ್ದು. ಸೊ ಇದು ಥ್ರಸ್ಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ನಾವು ಪ್ರೆಷರ್ ಅಂತ ನೋಡ್ತೀವಿ. ಸೊ ಪ್ರೆಷರ್ ಅಂದ್ರೇನು, ಒತ್ತಡ ಅಂತ ಹೇಳ್ತೀವಿ. ಸೊ ನೀವೆಲ್ಲ ಹೇಗ್ ಯೂಸ್ ಮಾಡ್ತೀರಾ ಪ್ರೆಷರ್, ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಎಕ್ಸಾಮ್ಸ್ ಬಂತು, ಎಕ್ಸಾಮ್ ಪ್ರೆಷರು, ಆ ತರದೆಲ್ಲ ವರ್ಡ್ ಪ್ರೆಷರ್ ಅನ್ನೋ ಫೆಮಿಲಿಯರ್ ಆಗಿದೆ ಅಲ್ವಾ ನಿಮ್ಗೆ ವರ್ಡ್. ಬಟ್ ಇಲ್ಲಿ ನಾವು ಈ ಕಾನ್ಸೆಪ್ಟ್ ಅಲ್ಲಿ ನಾವು ಪ್ರೆಷರ್ ಅಂತ ನೋಡೋದಾದ್ರೆ ಏನ್ ಹೇಳ್ತೀವಿ, ಈಗ ನನ್ಗಿಲ್ಲಿ ನಾನೊಂದು ಪೆನ್ ಇಟ್ಕೊಂಡಿದ್ದೀನಿ ಅಂತಂದ್ರೆ ಇದನ್ನ ನಾನು ಎರಡೂ ಕಡೆಯಿಂದ ಪ್ರೆಸ್ ಮಾಡ್ತಾ ಹೋಗ್ತೇನೆ. ಆಯ್ತಾ. ಸೊ ಎರಡೂ ಕಡೆಯಿಂದ ಪ್ರೆಸ್ ಮಾಡ್ತಿದ್ದೀನಿ ಅಂದಾಗ ನನಗೆ ಇಲ್ಲೇನಾಗಿದೆ, ಒಂದ್ ಕಡೆ ಪೇನ್ ಆಗ್ತಾ ಹೋಗುತ್ತೆ ನಮಗೆ. ಆಯ್ತಾ. ನೀವು ಅಲ್ಲೇ ಟ್ರೈ ಮಾಡಿ, ನಿಮ್ಮ ಹತ್ರ ಪೆನ್ ಇಟ್ಕೊಂಡಿದ್ದೀರಲ್ವಾ, ಸೊ ಎಲ್ರು ಪೆನ್ ಏನ್ ಮಾಡಿ ಅಂತಂದ್ರೆ ಹಿಂಗ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ನಿಮಗೆ ಫೀಲ್ ಆಗುತ್ತೆ, ಅದು ಏನು, ಇಲ್ಲಿ ಶಾರ್ಪ್ ಇರುತ್ತಲ್ಲ, ನಾಬ್ ಇರುತ್ತಲ್ಲ, ಅಲ್ಲಿ ನಿಮ್ಗೆ ಪೇನ್ ಆಗುತ್ತೆ. ಬಟ್ ಈ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಏನು ಅನ್ಸಲ್ಲ. ಏನಕ್ಕೆ ಅನ್ಸಲ್ಲ ಅಂತಂದ್ರೆ,
ಇಲ್ಲೇನಾಗಿದೆ ಫ್ರಂಟ್ ನಾಬ್ ಇರೋ ಕಡೆ ಅಲ್ಲಿ ಏರಿಯಾ ಏನಾಗಿದೆ ಸ್ಮಾಲ್ ಇದೆ, ಚಿಕ್ಕದಿದೆ ಅಲ್ವಾ. ಸೊ ಹಾಗಾಗಿ ಅಲ್ಲಿ ನಿಮ್ಗೆ ಹೈ ಪ್ರೆಷರ್ ಸಿಗುತ್ತೆ. ಅದೇ ನಿಮ್ದು ಫ್ಲಾಟ್ ಸರ್ಫೇಸ್ ಇರುತ್ತಲ್ಲ ಅಲ್ಲಿ ಏನಾಗುತ್ತೆ, ಸೊ ಪ್ರೆಷರ್ ಕಮ್ಮಿ ಇರುತ್ತೆ. ಏನಕ್ಕೆ? ಏರಿಯಾ ಜಾಸ್ತಿ ಇರುತ್ತೆ ಅದಕ್ಕೆ. ಸೊ ನಾವ್ ಇಲ್ಲೇ ಅಬ್ಸರ್ವ್ ಮಾಡ್ಬೋದು, ಏನು 2 ಫಿಗರ್ ಇದೆ. ಸೊ ಇಲ್ಲಿ ಟೇಬಲ್ ಮೇಲೆ ಜಸ್ಟ್ ತಮ್ಮನ ಇಟ್ಕೊಂಡು ಪ್ರೆಸ್ ಮಾಡ್ತಿದ್ದಾರೆ. ಸೊ ಪ್ರೆಸ್ ಮಾಡ್ಬೇಕಾದ್ರೆ ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ. ಸೊ ಫೋರ್ಸ್ ಅಪ್ಲೈ ಮಾಡ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಏರಿಯಾ ಏನಿದೆ ಲಾರ್ಜ್ ಇದೆ, ಮೀನ್ಸ್ ಇಲ್ಲಿ ಇದಿಷ್ಟು ಕನ್ಸಿಡರ್ ಮಾಡಿದ್ರೆ ನಾವೀಗ ಟೇಬಲ್ ಹಿಂಗ್ ಪ್ರೆಸ್ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಅಲ್ಲಿ ಏನು ಪೇನ್ ಆಗಲ್ಲ, ಅಲ್ಲಿ ಏರಿಯಾ ಜಾಸ್ತಿ ಇದೆ, ಹಾಗಾಗಿ ಪ್ರೆಷರ್ ಜಾಸ್ತಿ ಹಾಕೋ ಅಗತ್ಯ ಇಲ್ಲ. ಬಟ್ ಇಲ್ಲಿ ಬಿ ಇಮೇಜ್ ಅಲ್ಲಿ ನೋಡಿ, ಅಲ್ಲಿ ಟೇಬಲ್ ಮೇಲೆ ಒಂದು ಡ್ರಾಯಿಂಗ್ ಪಿನ್ ಇಟ್ಕೊಂಡು ಪ್ರೆಸ್ ಮಾಡ್ತಿದ್ದಾರೆ, ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ. ಅಲ್ಲೇನಾಗುತ್ತೆ, ಅದು ನಮಿಗೂ ಪೇನ್ ಆಗುತ್ತೆ, ಜೊತೆಗೆ ಇಲ್ಲಿ ಏನಾಗುತ್ತೆ, ನೈಲ್ ತರ ಇರೋದ್ರಿಂದ ಶಾರ್ಪ್ ಎಡ್ಜ್ ಇದೆ ಅಲ್ವಾ. ಸೊ ಅದೇನಾಗ್ಬೋದು, ಟೇಬಲ್ ಮಾರ್ಕ್ ಆಗ್ಬೋದು, ಅಲ್ಲಿ ಹೋಲ್ ಆಗ್ಬೋದು ಅಲ್ವಾ. ಸೊ ಅಲ್ಲೇನಾಗುತ್ತೆ, ಏನಕ್ಕೆ ಹಂಗಾಗುತ್ತೆ ಅನ್ನೋದಾದ್ರೆ ಅಲ್ಲಿ ಸ್ಮಾಲ್ ಏರಿಯಾ ಇರುತ್ತೆ. ಸೊ ಏರಿಯಾ ಏನಾಗಿದೆ ಸ್ಮಾಲ್ ಇದೆ, ಹಾಗಾಗಿ ಲಾರ್ಜ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಇದಿಷ್ಟೇ ಪ್ರೆಷರ್ ಅಂತಂದ್ರೆ ಡಿಫ್ರೆನ್ಸ್. ಸೊ ಸ್ಮಾಲ್ ಏರಿಯಾ ಇದ್ದಾಗೇನು, ಲಾರ್ಜ್ ಏರಿಯಾ ಇದ್ದಾಗೇನು, ಅಥವಾ ಸ್ಮಾಲ್ ಪ್ರೆಷರ್ ಇದ್ದಾಗೇನು, ಲಾರ್ಜ್ ಪ್ರೆಷರ್ ಹೇಗಾಗುತ್ತೆ. ಸೊ ಇದಿಷ್ಟು ಗೊತ್ತಾಯಿದ್ರೆ ಆಯ್ತು. ಸೊ ಹಾಗಿದ್ರೆ ಪ್ರೆಷರ್ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ಪ್ರೆಷರ್ ಇಸ್ ಅ ಫೋರ್ಸ್ ಅಪ್ಲೈಡ್ ಪರ್ ಯೂನಿಟ್ ಏರಿಯಾ ಆನ್ ಅ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಪ್ರೆಷರ್ ಇಸ್ ನಥಿಂಗ್ ಬಟ್ ಫೋರ್ಸ್, ಅದು ಕೂಡ ಫೋರ್ಸೇ. ಅದನ್ನ ಎಷ್ಟು, ಯಾವ ಏರಿಯಾದ ಮೇಲೆ ಎಷ್ಟು ಪರ್ ಅಪ್ಲೈಡ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಲ್ವಾ. ಸೊ ಯಾವ್ದಾರ ಸರ್ಫೇಸ್ ಮೇಲೆ ಎಷ್ಟು ಫೋರ್ಸ್ ನ ಅಪ್ಲೈ ಮಾಡ್ತೀವಿ ಆ ಏರಿಯಾದಲ್ಲಿ ಅನ್ನೋದನ್ನೇ ನಾವು ಪ್ರೆಷರ್ ಅಂತ ಹೇಳೋದು. ಸೊ ಪ್ರೆಷರ್ಗೆ ಫಾರ್ಮುಲಾ ಇದೆ ಫೋರ್ಸ್ ಬೈ ಏರಿಯಾ. ಸೊ ಇಲ್ಲೇ ಹೇಳಿದ್ವಿ ನಾವು, ಫೋರ್ಸ್ ಅಪ್ಲೈಡ್ ಪರ್ ಯೂನಿಟ್ ಅಂತ ತಗೊಂಡ್ರೆ ಅದು ಡಿನಾಮಿನೇಟರ್ ಬರುತ್ತೆ ಅಂತ ಅರ್ಥ. ಸೊ ಫೋರ್ಸ್ ಬೈ ಏರಿಯಾ ಇದನ್ನ ನಾವು ಬೇಕಾದ್ರೆ P ಈಕ್ವಲ್ಸ್ F ಬೈ A ಅಂತ ಕೂಡ ಬರೀಬಹುದು. ಓಕೆನಾ. ಸೊ ಫೋರ್ಸ್ ಪರ್ ಏರಿಯಾ, ಫೋರ್ಸ್ ಬೈ ಏರಿಯಾ ಅಂತ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಯೂನಿಟ್ ಬಂದು ಪ್ಯಾಸ್ಕಲ್. ಸೊ ಪ್ಯಾಸ್ಕಲ್ ಅಥವಾ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತಿದೆ. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂದ್ರೆ ಸೊ ಫೋರ್ಸಿಗೆ ಎನ್ ಅಂತ ಕರಿತೀವಿ, ಎಸ್ ಯೂನಿಟ್ ಎನ್ ಇದೆ. ಹಾಗೆ ಏರಿಯಾ ಅಂತ ನೋಡಿದಾಗ ಮೀಟರ್ ಸ್ಕ್ವೇರ್. ಸೊ ಎಲ್ ಇಂಟು ಬಿ ಅಂತ ನೋಡ್ತೀವಲ್ವಾ, ಏರಿಯಾ ಫಾರ್ ರೆಕ್ಟಾಂಗಲ್ ಏನೇ ಒಂದ್ ಸಮಥಿಂಗ್ ತಗೊಂಡ್ರು, ಸೊ ಅದೊಂದು ಮೀಟರ್ ಸ್ಕ್ವೇರ್ ಅಂತ ತಗೋತೀವಿ. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತನಾದ್ರೂ ಹೇಳ್ಬೋದು, ಅಥವಾ ಪ್ಯಾಸ್ಕಲ್ ಅಂತನಾದ್ರೂ ಯೂಸ್ ಮಾಡ್ತೀವಿ. ಸೊ ನೀವು ಈ ಪ್ಯಾಸ್ಕಲ್ ಅಂತ ಯೂಸ್ ಮಾಡ್ತಿದ್ದೀರಾ ಸಿಂಬಲ್ ಅಂದಾಗ ಯಾವಾಗ್ಲೂ ಸೊ ಕ್ಯಾಪ್ಸಲ್ ಇರ್ಬೇಕು, ಪಿ ಏನಾಗಿರುತ್ತೆ ಕ್ಯಾಪಿಟಲ್ ಅಲ್ಲಿ ಇರ್ಬೇಕು, ಸೊ ಎ ಸ್ಮಾಲ್ ಲೆಟರ್ ಅಲ್ಲಿ ಇರುತ್ತೆ. ಓಕೆನಾ. ಸೊ ಪಿ ಕ್ಯಾಪಿಟಲ್ ಅಲ್ಲಿ ಇರ್ಬೇಕು, ಎ ಸ್ಮಾಲ್ ಲೆಟರ್ ಅಲ್ಲಿ ಯೂಸ್ ಮಾಡ್ತೀವಿ, ಪ್ಯಾಸ್ಕಲ್ ಅಂತ ಪ್ರೊನೌನ್ಸ್ ಮಾಡೋಂಥದ್ದು. ಸೊ ಇದು ಬಂದು ಪ್ರೆಷರ್, ಒತ್ತಡ ಅಂತ ಹೇಳ್ತೀವಿ. ಸೊ ಈ ಪ್ರೆಷರ್ ಅಲ್ಲೇನೆ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಸೊ ಪ್ರಾಬ್ಲಮ್ಸ್ ನೋಡೋಕ್ಕೂ ಮುಂಚೆ ಅಪ್ಲಿಕೇಶನ್ಸ್ ನಿಮ್ಗೆಲ್ಲ ಆಲ್ರೆಡಿ ಥಿಂಕ್ ಮಾಡ್ತಿರ್ತೀರಾ. ಸೊ ಏನೇನು ಅಪ್ಲಿಕೇಶನ್ಸ್ ಹೇಳ್ಬೋದು ಅಂತ ನೀವೆಲ್ಲ ಥಿಂಕ್ ಮಾಡಿ. ಇವಾಗ ಗೋಡೆಗೆ ಮೊಳೆ ಹೊಡಿತಿರ್ತೀರಾ, ಸೊ ಅಲ್ಲೂ ಕೂಡ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸೊ ಅಂದ್ರೆ ಶಾರ್ಪ್ ನೀಡಲ್ ಇರುತ್ತೆ ಅದಕ್ಕೆ. ಸೊ ಹಾಗೆ ನೀವು ವೆಜಿಟೇಬಲ್ಸ್ ಕಟ್ ಮಾಡ್ಬೇಕಾಗಿರುತ್ತೆ, ಆವಾಗ ಶಾರ್ಪ್ ಇದ್ರೆ ಅಂದ್ರೆ ಎಡ್ಜ್ ಅಲ್ಲಿ ಏನ್ ಕಟ್ಟಿಂಗ್ ಮಾಡ್ತೀವಲ್ವಾ, ಸೊ ಇದೇನಾದ್ರೂ ಶಾರ್ಪ್ ಎಡ್ಜ್ ಇದ್ರೆ ನಿಮ್ಗೆ ಏನಾಗುತ್ತೆ, ನೀಟಾಗಿ ಕಟ್ ಆಗುತ್ತೆ. ತರಕಾರಿ ಆಗ್ಲಿ ಏನ್ ಕಟ್ ಮಾಡ್ತಿರ್ತೀರೋ ಅದೆಲ್ಲ ನೀಟಾಗಿ ಶಾರ್ಪ್ ಆಗಿ ಆಗುತ್ತೆ. ಅದೇ ಇಲ್ಲೇನಾದ್ರೂ ಮಂಡ ಇತ್ತು ಅಂತಂದ್ರೆ, ಅದು ಶಾರ್ಪ್ ಎಡ್ಜ್ ಇರ್ಲಿಲ್ಲ ಅಂತಂದಿದ್ರೆ ಏನಾಗ್ತಿತ್ತು, ನೀಟಾಗಿ ಕಟ್ ಆಗ್ತಿತ್ತಾ? ಸೊ ಇಲ್ಲ. ಸೊ ಅಲ್ಲೂ ಕೂಡ ನಾವೇನ್ ನೋಡ್ಬೋದು, ಇದು ಪ್ರೆಷರ್ ಅನ್ನೋದ್ರ ಬಗ್ಗೆ ನೋಡ್ಬೋದು. ಹಾಗೆ ಹೈ ಹೀಲ್ಸ್ ಫ್ಲಾಟ್ ಶೂ ಅಂತಿದೆ. ಸೊ ಹೈ ಹೀಲ್ಸ್ ಫ್ಲಾಟ್ ಶೂ ಅಂತಂದ್ರೆ, ಸೊ ಇಲ್ಲಿ ನೋಡಿ ಫ್ಲಾಟ್ ಶೂ ಅಲ್ಲಿ ಏನಾಗಿದೆ, ಸೊ ಇದು ಫುಲ್ ಕವರ್ ಆಗಿದೆ. ನಾವು ಏನ್ ಗ್ರೌಂಡ್ ಮೇಲೆ ಈಗ ನಾವು ಫುಟ್ ಇಟ್ವಿ ಅಂತಂದ್ರೆ ಅದು ಫುಲ್ ಕವರ್ ಆಗಿರುತ್ತೆ ಅಲ್ವಾ. ಸೊ ಅಲ್ಲಿ ನಮ್ಗೆ ಯಾವ್ದೇ ತರ ಹೈ ಪ್ರೆಷರ್ ಏನ್ ಜಾಸ್ತಿ ಆಗತ್ತೆ ಇರಲ್ಲ. ಬಟ್ ಈಗ ಹೈ ಶೂಸ್ ಹಾಕೊಂಡಿರ್ತೀವಿ ಅಂತಂದ್ರೆ, ನಮ್ಗೆ ಹೀಲ್ಸ್ ಹಾಕೊಂಡಿರ್ತೀವಿ ಅಂತಂದ್ರೆ, ಸೊ ಅಲ್ಲೇನಾಗಿರುತ್ತೆ, ಹೀಲ್ಸ್ ಅಲ್ಲಿ ಸ್ಮಾಲ್ ಏರಿಯಾ ಇರುತ್ತೆ, ಏರಿಯಾ ಜಾಸ್ತಿ ಇರಲ್ಲ, ಹಾಗಾಗಿ ಅಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದೇ ಶೂ ಇದ್ದಾಗ ಏರಿಯಾ ಜಾಸ್ತಿ ಇರುತ್ತೆ, ಹಾಗಾಗಿ ಲೋ ಪ್ರೆಷರ್ ಇರುತ್ತೆ. ಓಕೆನಾ. ಸೊ ಇದಿಷ್ಟು ಬಂದು ಪ್ರೆಷರ್. ಸೊ ಇದ್ರ ಬೇಸಿಸ್ ಮೇಲೆ ನಾವೀಗ ಎಫ್ ಬೈ ಎ ಅಂತ ಫಾರ್ಮುಲಾ ನೋಡಿದ್ವಿ ಅಲ್ವಾ, ಆನ್ ದ ಬೇಸಿಸ್ ನಾವೀಗ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ಈಸಿ ಪ್ರಾಬ್ಲಮ್. ಓಕೆನಾ. ಸೊ ಎ ಫೋರ್ಸ್ ಆಫ್ 100 Newton is applied on an object of area 2 meters square. Calculate the pressure ಅಂತಿದೆ. ಸೊ ಇದು ಕ್ಯಾಲ್ಕುಲೇಟ್ ಮಾಡದೆ ಕೂಡ ನಾವು ಹೇಳ್ಬಿಡ್ಬೋದು ಡೈರೆಕ್ಟ್ ಆಗಿ ಅಲ್ವಾ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಗಿವನ್ ಏನ್ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಸೊ ಫೋರ್ಸ್ ಕೊಟ್ಟಿದ್ದಾರೆ. ಸೊ ಈ ಫೋರ್ಸ್ ಎಷ್ಟಿದೆ, 100 Newton ಇದೆ. ಹಾಗೆ ಏರಿಯಾ ಎಷ್ಟಿದೆ, ಸೊ ಒಂದು ಆಬ್ಜೆಕ್ಟ್ ಏರಿಯಾ ಬಂದು 2 ಮೀಟರ್ ಸ್ಕ್ವೇರ್ ಇದೆ, ಅಲ್ಲಿಗೆ 100 Newton ಅಷ್ಟು ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ. ಹಾಗೆ ಅದ್ರದ್ದು ಪ್ರೆಷರ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ, ಸೊ ಪ್ರೆಷರ್ಗೆ ನಮಗೆ ಫಾರ್ಮುಲಾ ಗೊತ್ತಿದೆ, ಪಿ ಈಕ್ವಲ್ಸ್ ಎಫ್ ಬೈ ಎ. ಸೊ ಡೈರೆಕ್ಟ್ ಆಗಿ 100/2 ಅಂತ ಹೇಳಿದ್ರೆ ನಮಗೆ 50 ಪ್ಯಾಸ್ಕಲ್ ಸಿಕ್ಬಿಡ್ತು. ಸೊ ಇದು ಈಸಿ ಪ್ರಾಬ್ಲಮ್ ಆಯ್ತಾ, ಡೈರೆಕ್ಟ್ ಪ್ರಾಬ್ಲಮ್.
ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದು ಸಿಂಪಲ್ ಆಗಿರೋದ್ರಿಂದ ನೀವು ಹಾಗೆ ಹೇಳ್ತೀರಾ. ಸೊ ನೆಕ್ಸ್ಟ್ ಹೋಗೋಣ. How much force should be applied on the area of 1 centimeter square to get a pressure of 15 Pascal ಅಂತಿದೆ. ಇದರ ಅರ್ಥ ಏನು? ಒಂದು ಆಬ್ಜೆಕ್ಟ್ ಏರಿಯಾ ಇದೆ 1 ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಸ್ಕ್ವೇರ್ ಇಲ್ಲ ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ನಾವು ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ, ಆಯ್ತಾ? ಸೊ 1 ಸೆಂಟಿಮೀಟರ್ ಸ್ಕ್ವೇರ್ ಇರುವಂತ ಏರಿಯಾ ಇದೆ ಆಬ್ಜೆಕ್ಟ್. ಅಲ್ಲಿ ಎಷ್ಟಿದೆ ನಮ್ಗೆ ಪ್ರೆಷರ್ 15 ಪ್ಯಾಸ್ಕಲ್ ಪ್ರೆಷರ್ ಬೇಕು ಅಂದ್ರೆ ನಾವ್ ಎಷ್ಟು ಫೋರ್ಸ್ ನ ಅಪ್ಲೈ ಮಾಡ್ಬೇಕು ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಪ್ರೀವಿಯಸ್ ಅಲ್ಲಿ ನಾವು ಡೈರೆಕ್ಟ್ P=FA ಹಾಕೊಂಡು ಪ್ರೆಷರ್ ನ ಫೈಂಡ್ ಔಟ್ ಮಾಡ್ಬಿಟ್ವಿ. ಬಟ್ ಇಲ್ಲಿ ಪ್ರೆಷರ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ, ನಾವು ಫೋರ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಹಾಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ನೋಡ್ಬೇಕು. ಸೊ ಫಸ್ಟ್ ಏನ್ ಬರ್ಕೊಂತೀವಿ, ಗಿವನ್ ಬರ್ಕೊಳ್ಳೋಣ. ಸೊ ಪ್ರೆಷರ್ ಕೊಟ್ಟಿದ್ದಾರೆ 15 ಪ್ಯಾಸ್ಕಲ್ ಅಂತಿದೆ. ಹಾಗೆ ಏರಿಯಾ ಇದೆ. ಸೊ ಏರಿಯಾ ಎಷ್ಟಿದೆ, 1 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ 1 ಸೆಂಟಿಮೀಟರ್ ಸ್ಕ್ವೇರ್ ಇರೋದನ್ನ ನನಗೀಗ ಮೀಟರ್ ಸ್ಕ್ವೇರ್ ಬೇಕು. ಸೊ ಮೀಟರ್ ಸ್ಕ್ವೇರ್ಗೆ ಬರ್ಕೊಳ್ಳೋದು ಹೇಗೆ? ಈಗ 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಅಂತ ನೋಡಿದಾಗ ನಾವು 1000 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಅದೇ 1 ಸೆಂಟಿಮೀಟರ್ಗೆ ಎಷ್ಟು ಮೀಟರ್ ಅಂತ ನೋಡಿದಾಗ, ಈಗ 1 ಸೆಂಟಿಮೀಟರ್ಗೆ ಎಷ್ಟು ಮೀಟರ್ ಅಂತ ನೋಡಿದಾಗ 1/1000 ಮೀಟರ್ ಆಗುತ್ತೆ. 1 ಸೆಂಟಿಮೀಟರ್ ಇಸ್ ಈಕ್ವಲ್ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಸೊ 1 ಸೆಂಟಿಮೀಟರ್ ಬೇಕು ಅಂದ್ರೆ 1/100 ಮೀಟರ್ ಆಗುತ್ತೆ. ಸೊ ಇದನ್ನ ನಾನು ಹೇಗ್ ಬರೀತೀನಿ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10⁻⁻² ಮೀಟರ್ ಅಂತ ಬರ್ಕೋತೀನಿ. ಓಕೆನಾ? ಸೊ ಆದ್ರೆ ಇಲ್ಲಿ ಕೇಳಿರೋದು ಸ್ಕ್ವೇರ್ ಅಲ್ವಾ, ಸೆಂಟಿಮೀಟರ್ ಅಲ್ಲ, ಸೆಂಟಿಮೀಟರ್ ಸ್ಕ್ವೇರ್ ಕೇಳಿದ್ದಾರೆ. ಸೊ ಸ್ಕ್ವೇರ್ ನ ತಗೊಂಡಾಗ ನಾನು ಏನಾಗುತ್ತೆ, ಸೊ 1 ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ಸ್ 10⁻⁻² ಇದ್ದಿದ್ದು -4 ಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆನಾ? ಸೊ ಈಗ ಕನ್ವರ್ಟ್ ಮಾಡ್ಕೋಬೇಕು ನಾವು. ಸೊ ಏರಿಯಾ ಈಕ್ವಲ್ಸ್ 1 × 10⁻⁻4 ಮೀಟರ್ ಸ್ಕ್ವೇರ್. ಸೊ ನಾನೇನಕ್ಕೆ 1/10,000 ಅಂತ ಬರ್ಕೋತಿಲ್ಲ ಅಂದ್ರೆ, ಸುಮ್ನೆ ಅದು ಡೆಸಿಮಲ್ಸ್ ಅಲ್ಲಿ ಬರ್ಬೋದು, ಕ್ಯಾನ್ಸಲ್ ಅದೆಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನ ನಾನು ಜಸ್ಟ್ ಇಂಟು ಪವರ್ಸ್ ಅಲ್ಲಿ ಬರ್ಕೋತಿದ್ದೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಸೊ ಮೀಟರ್ ಸ್ಕ್ವೇರ್ ಅಂತಿದೆ. ಸೊ ಈಗ ನಂಗೆ ಫಾರ್ಮುಲಾ ಗೊತ್ತಿದೆ, P=F/A. ನಾನು ಎಫ್ ಕಂಡು ಹಿಡಿಬೇಕಂದಾಗ ನಾನು ಕ್ರಾಸ್ ಮಲ್ಟಿಪ್ಲೈ ಫಾರ್ಮುಲಾನ ಇಂಟರ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಎ ಇದ್ದಿದ್ದು ಲೆಫ್ಟ್ ಸೈಡ್ ಹೋಗುತ್ತೆ, ಡಿನಾಮಿನೇಟರ್ ಅಲ್ಲಿರೋ ಏರಿಯಾ ಲೆಫ್ಟ್ ಸೈಡ್ ಹೋದಾಗ ಸೊ ಇಂಟು ಆಗುತ್ತೆ, ಪ್ರೆಷರ್ಗೆ ಇಂಟು ಆಗುತ್ತೆ. ಸೊ ಅದನ್ನ ಹೇಗೆ ಬರ್ಕೊಂತೀವಿ, F=P × A ಅಂತ ಬರ್ಕೋತೀವಿ ಅಲ್ವಾ. ಸೊ ಇಲ್ಲಿ ಏನಾಗಿದೆ, P ಅಂತಂದ್ರೆ 15 × 1 × 10⁻⁴ -4 ಇದೆ. ಸೊ 15 × 10⁻⁻4 ನ್ಯೂಟನ್. ಇದು ಫೋರ್ಸ್ ಆಗಿರೋದ್ರ ನ್ಯೂಟನ್ ಅಂತ ಬರ್ದಿರ್ತೀನಿ. ಓಕೆನಾ? ಬಟ್ ನೀವು ನೆಕ್ಸ್ಟ್ ಇದೇನು ಡೈರೆಕ್ಟ್ ಆಗಿ ಬಂದ್ಬಿಡ್ತು 1 ಅಂತ ಕೊಟ್ಟಿದ್ದೆ, ಹಾಗಾಗಿ ಬರ್ದ್ರಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಆಪ್ಷನ್ಸ್ ABCD. ಇಲ್ಲಿ ABCD ನಲ್ಲಿ ಎಲ್ಲಾದ್ರೂ 15 × 10⁻⁻4 ಅಂತಿದ್ಯಾ? ಸೊ 1.5 × 10⁻⁻3 ನ್ಯೂಟನ್, 1.5 ನ್ಯೂಟನ್, 1.5 × 10⁻⁻2 ನ್ಯೂಟನ್, ಹಾಗೆ 1.1 × 10⁻⁻3 ನ್ಯೂಟನ್ ಅಂತಿದೆ. ಎಲ್ಲೂ ಕೂಡ 15 × 10⁻⁻4 ನ್ಯೂಟನ್ ಅಂತಿಲ್ಲ. ಸೊ ಅವಾಗ ನಾವೇನ್ ಮಾಡ್ಬೇಕು, ನಮ್ಗೆ ಆಪ್ಷನ್ಸೇ ಕೊಟ್ಟಿಲ್ಲ, ಆಪ್ಷನ್ ರಾಂಗು, ಈ ಕ್ವಶನ್ನೇ ರಾಂಗು ಅಂತ ಬಿಟ್ಬಿಡೋದಲ್ಲ. ಸೊ ಇದನ್ನ ಹೇಗೆ ಆಲ್ಟರ್ ಮಾಡ್ಬೋದು, ಡೆಸಿಮಲ್ಸ್ ನ ಶಿಫ್ಟ್ ಮಾಡ್ಬೋದಾ, ಪಾಯಿಂಟ್ ಶಿಫ್ಟ್ ಮಾಡ್ಬೋದಾ ಅಂತ ಚೆಕ್ ಮಾಡಿದಾಗ F=15 ಇದ್ದಿದ್ದನ್ನ ನಾನು ಒಂದು ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, 1.5 ಆಗುತ್ತೆ. ಸೊ 1 ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡಿದೀನಿ ಅಂತ ಅಂದಾಗ 10⁻⁻4 ಇದ್ದಿದ್ದೇನಾಗುತ್ತೆ, 3 ಆಗುತ್ತೆ, 10⁻⁻3 ನ್ಯೂಟನ್. ಓಕೆನಾ? ಸೊ ಇದ್ಯಾವುದು, ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಆಯ್ತಾ? ಸೊ ಫಸ್ಟ್ ನಾವು 15 ಎಲ್ಲೂ ಇಲ್ಲ ಆಪ್ಷನ್ ಅಲ್ಲಿ ಅಂತ ಬಿಡೋದಲ್ಲ, ಸೊ ನೋಡ್ಬೇಕು. ಆಯ್ತಾ? ಸೊ ಇದು ಒಂದು ಸೆಕೆಂಡ್ ಪ್ರಾಬ್ಲಮ್. ಸೊ ನೆಕ್ಸ್ಟ್, ಎ ಬ್ಲಾಕ್ ಆಫ್ ವುಡ್ is kept on a tabletop. The mass of a wooden block is 5 kg and its dimension are 40 cm, 20 cm and 10 cm. Find the pressure exerted by the wooden block on the tabletop if it is made to lie on the tabletop with its dimension of with the sides of dimension 20 cm into 10 cm, 40 cm into 20 cm ಅಂತಿದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಈ ಕ್ವಶನ್ ಅಲ್ಲಿ ಅಂತಂದ್ರೆ, ಒಂದು ವುಡನ್ ಬ್ಲಾಕ್ ಇದೆ ಟೇಬಲ್ ಮೇಲೆ. ಆಯ್ತಾ? ಟೇಬಲ್ ಮೇಲೆ ಒಂದು ವುಡನ್ ಬ್ಲಾಕ್ ಇಟ್ಕೊಂಡಿದ್ದಾರೆ, ಅದ್ರದ್ದು ಮಾಸ್ ಬಂದು 5 kg ಇದೆ ಅವ್ರ ಹತ್ರ. ಸೊ ಈ 5 kg ಏನಿದೆ
ವುಡನ್ ಬ್ಲಾಕ್ ಅದ್ರದ್ದು ಡೈಮೆನ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ 3 ಕಡೆ ಡೈಮೆನ್ಷನ್ L ಇಂಟು B ಇಂಟು H ಅಂತ ತಗೊಂಡ್ರೆ 40, 20, 10 ಸೆಂಟಿಮೀಟರ್ ಅಂತಿದೆ ಆಯ್ತಾ. ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಪ್ರೆಷರ್ ಎಷ್ಟು ಎಕ್ಸರ್ಟೆಡ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಯಾವ ತರ ಪ್ರೆಷರ್ ನ ಫೈಂಡ್ ಔಟ್ ಮಾಡ್ಬೇಕು, ಒಂದ್ಸಲ ಇಲ್ಲೊಂದು ನಮ್ಗೆ ಒಂದು ಟೇಬಲ್ ಇದೆ ಅಂತಂದ್ರೆ ಅಥವಾ ಒಂದು ಬಾಕ್ಸ್ ಇದೆ ಅಂದ್ರೆ ಅದನ್ನ ಒಂದು ಬಾಕ್ಸ್ ನ ಮಲಗಿ ಕೂಡ ಅಂದ್ರೆ ಬಿ ಆಪ್ಷನ್ ಇದೆ ಅಲ್ವಾ, ಸೊ ಟೇಬಲ್ ನ ಅಡ್ಡ ಮಲಗಿಸಿ ಕೂಡ ನೋಡ್ಬೇಕು, ಲೈ ಮಾಡಿಸಿ, ಹಾಗೆ ಟಾಪ್ ಸ್ಟ್ಯಾಂಡಿಂಗ್ ಅಲ್ಲೂ ಕೂಡ ನೋಡ್ಬೇಕು. ಎರಡೂ ತರ ನಾವು ಪ್ರೆಷರ್ ಎಷ್ಟು ಕ್ರಿಯೇಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ಬೇಕಾಗಿರುತ್ತೆ. ಸೊ ಈಗ ನಾವ್ ಇಲ್ಲೇ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಎಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಎಲ್ಲಿ ಪ್ರೆಷರ್ ಕಮ್ಮಿ ಇದೆ ಅಂತ. ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡುವ ಆಯ್ತಾ. ಸೊ ಅದ್ರದ್ದು ಡೈಮೆನ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಎಗೆ ಯಾವ ಡೈಮೆನ್ಷನ್ ಯೂಸ್ ಮಾಡ್ಬೇಕು, ಬಿಗೆ ಯಾವ ಡೈಮೆನ್ಷನ್ಸ್ ನ ಯೂಸ್ ಮಾಡ್ಬೇಕು ಅಂತ. ಸೊ ಫಸ್ಟ್ ಏನ್ ಗಿವನ್ ಇದೆ ಬರ್ಕೊಳ್ಳೋಣ. ಸೊ ಗಿವನ್ ಏನಿದೆ, ಅದು ವುಡನ್ ಬ್ಲಾಕ್ ಮಾಸ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಎಷ್ಟಿದೆ, m = 5 kg. ನೆಕ್ಸ್ಟ್ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಸೊ ಡೈಮೆನ್ಷನ್ಸ್ ಅಲ್ಲೇ ನೋಡ್ಕೋಬಹುದು, 40 ಸೆಂಟಿಮೀಟರ್, 10 ಸೆಂಟಿಮೀಟರ್, ಹಾಗೆ 20 ಸೆಂಟಿಮೀಟರ್ ಇದೆ. ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಪ್ರೆಷರ್ ಫೈಂಡ್ ಔಟ್ ಮಾಡ್ಬೇಕಂತೆ. ಸೊ ಪ್ರೆಷರ್ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ನಮ್ಗೆ ಪ್ರೆಷರ್ಗೆ ಫಾರ್ಮುಲಾ ಗೊತ್ತಿದೆ, ಏನು, P = F/A. F/A ಅಂತಿದೆ. ನಮ್ಗೆ ಫೋರ್ಸ್ ಗೊತ್ತಾ, ಈಗ ಪ್ರೆಷರ್ ಬೇಕು ಅಂತಂದ್ರೆ ನಂಗೆ ಫೋರ್ಸ್ ಎಷ್ಟು ಎಕ್ಸರ್ಟ್ ಆಗ್ತಿದೆ ಅನ್ನೋದು ಬೇಕು ಅಲ್ವಾ. ಸೊ ಬಟ್ ಫೋರ್ಸ್ ನನಗೆ ಗೊತ್ತಿಲ್ಲ. ಫೋರ್ಸ್ ಗೊತ್ತಿಲ್ಲ ಅಂದ್ರೆ ಫಸ್ಟ್ ನಾವು ಫೋರ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು, ಅದಾದ್ಮೇಲೆ ಏರಿಯಾ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಏರಿಯಾ, ಫೋರ್ಸ್ ಎರಡು ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನನಗೆ ಪ್ರೆಷರ್ ಫೈಂಡ್ ಔಟ್ ಮಾಡ್ಕೊಳಕ್ ಆಗೋದು. ಸೊ ಫಸ್ಟ್ ಈಗ ನಾವೇನ್ ಮಾಡೋಣ, ಫೋರ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಫೋರ್ಸ್ಗೆ ಏನ್ ಫಾರ್ಮುಲಾ ನಮಗೆ ಗೊತ್ತಿದೆ, ಯಾವ್ದಾದ್ರು ಮಾಸ್ ಇದೆ. ಸೊ ಮಾಸ್ ಇದೆ ಅಂತಂದ್ರೆ ಫೋರ್ಸ್ಗೆ ಫಾರ್ಮುಲಾ ಗೊತ್ತಿದೆ, F = m × A ಅಥವಾ m × G. m × G ಅಂತನಾದ್ರೂ ತಗೋಬಹುದು, m × A ಅಂತನಾದ್ರೂ ತಗೋಬಹುದು. ಸೊ ಮಾಸ್ ಎಷ್ಟಿದೆ, 5 ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನಮಗೆ ಇಲ್ಲಿ ಇಷ್ಟೇ ತಗೋಬೇಕು ಅಂತ ಕೊಟ್ಟಿಲ್ಲ, ಹಾಗಾಗಿ ನಾವೇನ್ ಮಾಡೋಣ, ಅರ್ಥಲಾಗಿರೋದ್ರಿಂದ 10 ಅಂತ ತಗೋತೀನಿ. ಸೊ ಏನಾಯ್ತು, 50 ನ್ಯೂಟನ್ ಆಯ್ತು. ಸೊ ಫೋರ್ಸ್ ಸಿಕ್ಬಿಡ್ತು ನಮ್ಗೆ, 15 ನ್ಯೂಟನ್ ಇದೆ ಆಯ್ತಾ. ಸೊ ನೆಕ್ಸ್ಟ್ ಏರಿಯಾ ಕೂಡ ಬೇಕು. ಏರಿಯಾ ಬೇಕು ಅಂತಂದ್ರೆ ಈಗ ನಾನು ಫಸ್ಟ್ ಒನ್ ಎ ಕ್ವಶನ್ ನೋಡ್ತಿರೋದ್ರಿಂದ ಏರಿಯಾ ಏನಾಗುತ್ತೆ, ಫಸ್ಟ್ 20 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ನ ಕನ್ಸಿಡರ್ ಮಾಡ್ತಿರೋದು ನಾವು. ಸೊ ಆವಾಗ ಏರಿಯಾ ಈಕ್ವಲ್ಸ್ L ಇಂಟು B, ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೊಂಡ್ರೆ, ಸೊ 20 ಇಂಟು 10 ಮಾಡ್ತೀರಾ. ಸೊ 20 ಇಂಟು 10 ಏನಾಗುತ್ತೆ, 200 ಆಯ್ತು. ಸೊ 200 ಏನಾಯ್ತು, 200 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಇಲ್ಲೂ ಕೂಡ 200 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ಅದನ್ನ ನಾನು ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡ್ಕೋಬೇಕು ಆಯ್ತಾ. ಸೆಂಟಿಮೀಟರ್ ಸ್ಕ್ವೇರ್ ಇದ್ದಿದ್ದ ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡ್ಕೊಂಡ್ರೆ, ನಾವು ಪ್ರೀವಿಯಸ್ಲಿ ನೋಡಿದ್ವಿ 1/10,000 ಅಂತ ಇರುತ್ತೆ. ಸೊ 1/10,000 ಅಂತ ಬರ್ಕೊಂಡ್ರೆ 200/10,000 ಅಂತ ಬರ್ಕೋತೀನಿ ಅನ್ಕೊಳ್ಳಿ. ಏನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, 2/100 ಆಗುತ್ತೆ. ಸೊ 2/100 ನಾನು 0.02 ಮೀಟರ್ ಸ್ಕ್ವೇರ್ ಅಂತ ಕೂಡ ಬರ್ಕೋಬಹುದಲ್ವಾ. ಸೊ A = 0.02 ಮೀಟರ್ ಸ್ಕ್ವೇರ್ ಆಯ್ತು. ಇದು ಏರಿಯಾ ಸಿಕ್ತು, ಫೋರ್ಸ್ ಸಿಕ್ತು. ಇದು ಫಸ್ಟ್ ಒನ್ಗೆ ಆಯ್ತಾ. ಸೊ ಅಂದ್ರೆ ಟೇಬಲ್ ನಿಲ್ಸಿದಾಗ, ಅಂದ್ರೆ ಆ ಬಾಕ್ಸ್ ನ ವುಡನ್ ಬಾಕ್ಸ್ ಏನಿದೆ ಅದನ್ನ ಬ್ಲಾಕ್ ನ ನಾವು ನಿಲ್ಸಿದಾಗ ನಮಗೆ ಫೋರ್ಸ್ ಎಷ್ಟಿದೆ, ಏರಿಯಾ ಎಷ್ಟಿದೆ ಅನ್ನೋದು ಗೊತ್ತಾಯ್ತು. ಸೊ ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರೆಷರ್ ಫೈಂಡ್ ಔಟ್ ಮಾಡ್ಬೇಕು. P = F/A ಇರೋದ್ರಿಂದ, ಸೊ ಎಫ್ ಎಷ್ಟು ಸಿಕ್ತು ನಮ್ಗೆ, 15 ನ್ಯೂಟನ್. 50/A ಏರಿಯಾ, ಫಸ್ಟ್ ಒಂದ್ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ನಮ್ದು ಏರಿಯಾ ಎಷ್ಟಿತ್ತು ಅಲ್ಲಿ, 0.02 ಇತ್ತು. ಸೊ ಈ 0.02 ನಾನೀಗ ಡೆಸಿಮಲ್ ಅಲ್ಲಿ ಇದೆ, ನನ್ಗೆ ಕಷ್ಟ ಆಗುತ್ತೆ ಅಂದ್ರೆ ನೀವೇನ್ ಮಾಡ್ಬೋದು, ಇಂಟು 100 / 100 ಮಾಡ್ಕೊಂಡ್ರೆ ನಿಮಗೆ 5000/2 ಸಿಗುತ್ತೆ. ಸೊ 5000/2 ಅಂದ್ರೆ 5000 ಅಲ್ಲಿ ಅರ್ಧ ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಏನಾಗುತ್ತೆ, 2500 ಪ್ಯಾಸ್ಕಲ್. ಸೊ ಪ್ರೆಷರ್ ಫೈಂಡ್ ಔಟ್ ಮಾಡಿದ್ವಿ ನಾವು, ಎಷ್ಟು ಬಂತು ಇಲ್ಲಿ, 2500 ಪ್ಯಾಸ್ಕಲ್ ಸಿಕ್ತು. ಯಾವಾಗ, ಟೇಬಲ್ ವುಡನ್ ಬ್ಲಾಕ್ಸ್ ನ ಟಾಪ್ ಅಲ್ಲಿ ನಿಲ್ಸಿದಾಗ, ಉದ್ದುದ ನಿಲ್ಸಿದಾಗ ನಮ್ಗೆ 2500 ಪ್ಯಾಸ್ಕಲ್ ಬಂತು. ಸೊ ನೆಕ್ಸ್ಟ್ ಅದನ್ನ ಲೈ ಅಂದ್ರೆ ಮಲಗಿಸಿದಾಗ ಎಷ್ಟು ಬರುತ್ತೆ ನೋಡುವ. ಸೊ ಸೆಕೆಂಡ್ ಅಲ್ಲಿ ಏನು, ಇಲ್ಲೂ ಕೂಡ ನಾವೇನ್ ಬಿಡಬೇಕು, ಫೋರ್ಸ್ ನಮಗೆ ಗೊತ್ತಿದೆ, ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಅವ್ರು ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ, L ಇಂಟು B ಏನಿದೆ ಅದನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಏರಿಯಾ = L ಇಂಟು B. ಸೊ ಏನೇನಿದೆ ಪ್ರೀವಿಯಸ್ ಅಲ್ಲಿ 40 ಇಂಟು 20 ಅಂತಿದೆ. ಸೊ 40 ಇಂಟು 20. ಸೊ 40 ಇಂಟು 20 ಅಂದ್ರೆ 800 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲೂ ಕೂಡ ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ಬರ್ಕೋತೀನಿ ನಾನು.
ಸೊ 0.08 ಮೀಟರ್ ಸ್ಕ್ವೇರ್ ಆಯ್ತು. ಸೊ ಏರಿಯಾ ಬಂದು 0.08 ಮೀಟರ್ ಸ್ಕ್ವೇರ್ ಆಯ್ತು. ಸೊ ನೆಕ್ಸ್ಟ್ ಅದ್ರದ್ದೇ ಪ್ರೆಷರ್ ಫೈಂಡ್ ಔಟ್ ಮಾಡ್ತಿದ್ದೀನಿ ಅಂದಾಗ, ಸೊ ಎಫ್ ಬೈ ಎ ಅಂತಂದ್ರೆ, ಸೊ ಫೋರ್ಸ್ ಎಷ್ಟಿತ್ತು 50 ಬೈ ಏರಿಯಾ 0.08 ಇದೆ ಅಲ್ವಾ. ಸೊ 0.08. ಸೊ ಇದೇನಾಗುತ್ತೆ 5000 ಬೈ 8. ಸೊ 5000 ಬೈ 8 ನಾವು ಡಿವೈಡ್ ಮಾಡಿದಾಗ ನಮಗೆ 625 ಪ್ಯಾಸ್ಕಲ್ ಬರುತ್ತೆ. ಓಕೆನಾ, 625 ಪ್ಯಾಸ್ಕಲ್. ಸೊ ಇವೆರಡಕ್ಕೂ ನಾವು ಅಬ್ಸರ್ವ್ ಮಾಡಿದಾಗ, ಪ್ರೆಷರ್ನ ಎರಡೂ ತರದಲ್ಲಿ ಅಬ್ಸರ್ವ್ ಮಾಡಿದಾಗ ಏನಾಗಿತ್ತು, ಇಲ್ಲಿ ಏರಿಯಾ ಏನಾಗಿದೆ ಕಮ್ಮಿ ಇದೆ, 0.02 ಕಮ್ಮಿ ಇದೆ. ಹಾಗಾಗಿ ಪ್ರೆಷರ್ ಏನಾಗಿದೆ ಜಾಸ್ತಿ ಇದೆ, 2500 ಎಷ್ಟಿದೆ. ಸೊ ಸೆಕೆಂಡ್ ಒನ್ ಅಲ್ಲಿ ಏನಾಗಿದೆ, ಏರಿಯಾ 0.08 ಮೀಟರ್ ಸ್ಕ್ವೇರ್ ಇದೆ, ಸೊ ಜಾಸ್ತಿ ಇದೆ. ಹಾಗಾಗಿ ಪ್ರೆಷರ್ ಏನಾಯ್ತು ಕಮ್ಮಿ, 625 ಇದೆ. ಸೊ ಇಲ್ಲೇ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಏರಿಯಾ ಕಮ್ಮಿ ಯಾವ್ದಿದೆ ಜಾಸ್ತಿ ಯಾವ್ದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರೆಷರ್ ಇನ್ ಸಾಲಿಡ್ ನೋಡಿದ್ವಿ. ಸೊ ಹಾಗೆ ಪ್ರೆಷರ್ ಲಿಕ್ವಿಡ್ ಅಲ್ಲಿ ಕೂಡ ಆಗುತ್ತೆ, ಮೀನ್ಸ್ ಫ್ಲೂಯಿಡ್ ಅಲ್ಲಿ ಕೂಡ ಆಗುತ್ತೆ. ಸೊ ಹಾಗೆ ಫ್ಲೂಯಿಡ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಫ್ಲೋ, ಯಾವ್ದೆಲ್ಲ ಸಬ್ಸ್ಟೆನ್ಸ್ ಫ್ಲೋ ಆಗುತ್ತೋ ಎಬಿಲಿಟಿ ಇರುತ್ತೋ ಅದನ್ನೆಲ್ಲ ನಾವು ಫ್ಲೂಯಿಡ್ ಅಂತ ಹೇಳ್ತೀವಿ. ಅಂದ್ರೆ ಆಲ್ ಗ್ಯಾಸಸ್ ಹಾಗೆ ಆಲ್ ಲಿಕ್ವಿಡ್ಸ್ ನಾವು ಫ್ಲೂಯಿಡ್ ಅಂತ ಹೇಳ್ತೀವಿ. ಬರೀ ಫ್ಲೂಯಿಡ್ ಅಂದಿದ ತಕ್ಷಣ ಲಿಕ್ವಿಡ್ ಅದೊಂದೇ ನೆನ್ಪಿಟ್ಕೊಳ್ಳೋದಲ್ಲ. ಸೊ ಆಲ್ ಲಿಕ್ವಿಡ್ ಅಂಡ್ ಗ್ಯಾಸಸ್ ಆರ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಹಾಗಿದ್ರೆ ಹೇಗೆ ಸಾಲಿಡ್ ಅಲ್ಲಿ ಹೇಗೆ ಪ್ರೆಷರ್ ಎಕ್ಸರ್ಟ್ ಆಗುತ್ತೋ ಹಾಗೆ ಲಿಕ್ವಿಡ್ ಅಲ್ಲೂ ಕೂಡ ಪ್ರೆಷರ್ ಎಕ್ಸರ್ಟ್ ಆಗ್ತದೆ. ಸೊ ಆದ್ರೆ ಇಲ್ಲಿ ಏನಾಗುತ್ತೆ, ಈಗ ನಾನೊಂದು ಬಾಕ್ಸ್ನ, ಈಗ ವುಡನ್ ಬಾಕ್ಸ್ನ ನಾನು ಇಲ್ಲಿ ಇಟ್ಟಿದ್ದೀನಿ, ಟೇಬಲ್ ಮೇಲೆ ಇಟ್ಟಿದ್ದೀನಿ ಆಯ್ತಾ. ಸೊ ಟೇಬಲ್ ಮೇಲೆ ಇಟ್ಟಿದ್ದೀನಿ ವುಡನ್ ಬಾಕ್ಸ್ ಅಂತ ನೋಡಿದಾಗ, ಇದು ಟೇಬಲ್ ಅನ್ಕೊಂಡ್ರೆ ಇಲ್ಲಿ ನಾನು ಒಂದು ಬಾಕ್ಸ್ ಇಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ಅಷ್ಟೇ ನಮ್ಗೆ ಫೋರ್ಸ್ ಎಕ್ಸರ್ಟ್ ಆಗ್ತಿರುತ್ತೆ. ಈ ಸರ್ಫೇಸ್ ಏನಿರುತ್ತೆ, ಈ ಸರ್ಫೇಸ್ ಅಲ್ಲಿ ಮಾತ್ರ, ಈಗ ಇಲ್ಲಿದೆ ಅಂತಂದ್ರೆ ಈ ಸರ್ಫೇಸ್ ಅಲ್ಲಿ ಮಾತ್ರ ನನಗೆ ಫೋರ್ಸ್ ಎಕ್ಸರ್ಟೆಡ್ ಆಗ್ತಿರುತ್ತೆ ಸಾಲಿಡ್ ಅಲ್ಲಿ. ಬಟ್ ಇನ್ ಲಿಕ್ವಿಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವೀಗ ಒಂದ್ ಕಂಟೈನರ್ಗೆ ಫಿಲ್ ಮಾಡ್ಕೊಂಡಿದೀವಿ ಲಿಕ್ವಿಡ್ ನ, ಇದೊಂದು ಕಂಟೈನರ್ ಅಂದ್ರೆ ಇಲ್ಲಿ ಲಿಕ್ವಿಡ್ ನ ಫಿಲ್ ಮಾಡಿದೀವಿ ಅಂತಂದ್ರೆ, ಸೊ ಫೋರ್ಸ್ ಹೆಂಗೆ ಎಕ್ಸರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಪ್ರೆಷರ್, ಸೊ ಆಲ್ ಡೈರೆಕ್ಷನ್, ಸೊ ಪ್ರತಿ ಡೈರೆಕ್ಷನ್ ಅಲ್ಲೂ ಕೂಡ ಅಪ್ವರ್ಡ್ ಆಗಿರ್ಬೋದು, ಡೌನ್ವರ್ಡ್ ಆಗಿರ್ಬೋದು, ಸೈಡ್ ಅಲ್ಲಿ ಆಗಿರ್ಬೋದು, ಎಲ್ಲ ಕಡೆಯಿಂದ ಪ್ರೆಷರ್ ಎಕ್ಸರ್ಟೆಡ್ ಆಗ್ತಿರುತ್ತೆ. ಸೊ ಸಾಲಿಡ್ ಅಂತ ಯಾವ್ದಾದ್ರು ತಗೊಂಡ್ರೆ ಅದು ಜಸ್ಟ್ ಸರ್ಫೇಸ್, ಇಲ್ಲಿ ಯಾವ ಜಾಗದಲ್ಲಿ ಇಟ್ಟಿರ್ತೀವೋ ಅಲ್ಲಿ ಮಾತ್ರ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ. ಬಟ್ ಲಿಕ್ವಿಡ್ ಅಲ್ಲಿ ನಾವ್ ಯಾವ ಕಂಟೈನರ್ಗೆ ಅಥವಾ ಯಾವ್ದೋ ಒಂದು ವೆಸಲ್ಗೆ ಫಿಲ್ ಮಾಡಿದೀವಿ ಲಿಕ್ವಿಡ್ ನ ಅಂತಂದ್ರೆ, ಫ್ಲೂಯಿಡ್ ನ ಫಿಲ್ ಮಾಡಿದೀವಿ ಅಂದ್ರೆ ಅಲ್ಲಿ ಪ್ರತಿ ಒಂದು ಜಾಗದಲ್ಲೂ ಕೂಡ ಪ್ರೆಷರ್ ಎಕ್ಸರ್ಟೆಡ್ ಆಗ್ತಿರುತ್ತೆ. ಇನ್ ಸೇಮ್ ಕೇಸ್ ಈಗ ಹೇರ್ ನ ಬಲೂನ್ಗೆ ಫಿಲ್ ಮಾಡ್ತೀವಿ ಅನ್ಕೊಳ್ಳಿ, ಸೊ ಅಲ್ಲೂ ಕೂಡ ಈಗ ನಾವು ಪ್ರೆಷರ್ ಅಪ್ಲೈ ಮಾಡ್ತಿದೀವಿ ಅಂದಾಗ ಎಲ್ಲಾ ಡೈರೆಕ್ಷನ್ ಇಂದನೂ ಕೂಡ ಅಲ್ಲಿ ಪ್ರೆಷರ್ ಆಕ್ಟ್ ಆಗ್ತಿರುತ್ತೆ ಅಂತ ಹೇಳ್ತೀವಿ ಆಯ್ತಾ. ಸೊ ಈ ಪ್ರೆಷರ್ ಇನ್ ಫ್ಲೂಯಿಡ್ ಅಲ್ಲೇ ನಾವು ಒಂದ್ 3 ಕೇಸ್ ನೋಡ್ತೀವಿ. ಸೊ ಏನಿದೆ ಇಲ್ಲಿ ಫಸ್ಟ್ ಫಿಗರ್ ಅಲ್ಲಿ, ಪ್ರೆಷರ್ ಇನ್ಕ್ರೀಸಸ್ ವಿತ್ ಡೆಪ್ತ್ ಅಂತಿದೆ. ಏನಕ್ಕೆ ಆಗಿದೆ ಅಂತ ನೋಡಿದಾಗ ಇಲ್ಲಿ ಏನ್ ಮಾಡಿದ್ದಾರೆ, A B C ಅಂತ ತಗೊಂಡ್ರೆ, ಸೊ ಎ ಅನ್ನೋ ಪಾಯಿಂಟ್ ಅಲ್ಲಿ, ಬಿ ಅನ್ನೋ ಪಾಯಿಂಟ್ ಅಲ್ಲಿ, ಸಿ ಅನ್ನೋ ಪಾಯಿಂಟ್, 3 ಪಾಯಿಂಟ್ ಅಲ್ಲಿ ಹೋಲ್ ಮಾಡಿದ್ದಾರೆ ಆಯ್ತಾ. ಸೊ ನೀರ್ ಏನಾಗ್ತದೆ, ಇಲ್ಲಿ ವಾಟರ್ ಏನಾಗಿದೆ ಲಿಕ್ವಿಡ್, ಎ ಅನ್ನೋ ಪಾಯಿಂಟ್ ಅಲ್ಲಿ ಕಮ್ಮಿ ಫ್ಲೋ ಆಗ್ತಿದೆ, ಹಾಗೆ ಬಿ ಅನ್ನೋದ್ರಲ್ಲಿ ಕಂಪೇರ್ ಟು ಎ ಸ್ವಲ್ಪ ಜಾಸ್ತಿ ಇದೆ. ಬಟ್ ಸಿ ಅಲ್ಲಿ ಏನಾಗಿದೆ, ತುಂಬಾ ಜಾಸ್ತಿ ನೀರ್ ಫ್ಲೋ ಆಗ್ತಿದೆ. ಏನಕ್ಕೆ, ಅಲ್ಲಿ ಪ್ರೆಷರ್ ತುಂಬಾ ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ. ಸೊ ಪ್ರೆಷರ್ ಇನ್ಕ್ರೀಸಸ್ ವಿತ್ ಡೆಪ್ತ್ ಅಲ್ಲಿ ಪ್ರೆಷರ್ ತುಂಬಾ ಜಾಸ್ತಿ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಆಕ್ಟ್ಸ್ ಇನ್ ಆಲ್ ಡೈರೆಕ್ಷನ್ ಅಂತಿದೆ. ಅಂದ್ರೆ ಒಂದು ವೆಸಲ್ಗೆ ಲಿಕ್ವಿಡ್ ನ ಫಿಲ್ ಮಾಡಿದ್ದಾರೆ, ಸೊ ಲಿಕ್ವಿಡ್ ಅಥವಾ ಫ್ಲೂಯಿಡ್ ನ ಫಿಲ್ ಮಾಡಿದ್ದಾರೆ, ಅಲ್ಲಿ ಏನಾಗುತ್ತೆ ಎಲ್ಲಾ ಡೈರೆಕ್ಷನ್ ಇಂದ ಕೂಡ ಪ್ರೆಷರ್ ಎಕ್ಸರ್ಟೆಡ್ ಆಗುತ್ತೆ. ಏನಕ್ಕೆ ಅನ್ನೋದನ್ನ ಇಲ್ಲಿ ಹೇಳಿದ್ದೇವೆ. ಸೊ ನೆಕ್ಸ್ಟ್ ಇನ್ನೊಂದು ಸೇಮ್ ಪ್ರೆಷರ್ ಅಟ್ ಸೇಮ್ ಲೆವೆಲ್ ಅಂತಿದೆ. ಸೊ 3 ಸೈಡ್ ಅಲ್ಲೂ ಸೇಮ್ ಲೆವೆಲ್ ಅಲ್ಲಿ ನಾವೇನಾದ್ರೂ ಪಾಯಿಂಟ್ ನ ಮಾಡಿದ್ರೆ, ಅಂದ್ರೆ ಹೋಲ್ ಮಾಡಿದ್ರೆ, ಅಲ್ಲಿ ಈಕ್ವಲ್ ಅಮೌಂಟ್ ಆಫ್ ವಾಟರ್, ಈಕ್ವಲ್ ಅಮೌಂಟ್ ಆಫ್ ಏನ್ ಲಿಕ್ವಿಡ್ ಏನಿದೆ ಅದು ಡಿಸ್ಪ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಮೇನ್ ಆಗಿ ನಾವು ನೋಡೋದು ಪ್ರೆಷರ್ ಇನ್ಕ್ರೀಸಸ್ ವಿತ್ ಡೆಪ್ತ್, ಹಾಗೆ ಆಕ್ಟ್ಸ್ ಇನ್ ಆಲ್ ಡೈರೆಕ್ಷನ್ ಅಂತ ನೋಡ್ತೀವಿ. ಸೊ ಡೆಪ್ತ್ ಅಲ್ಲಿ ಇದ್ದಾಗ ಪ್ರೆಷರ್ ಇನ್ ಫ್ಲೂಯಿಡ್ ಇನ್ಕ್ರೀಸಸ್ ವಿತ್ ಡೆಪ್ತ್ ಅಂತ ನೋಡಿದಾಗ, ಸೊ ಇಲ್ಲಿ ಹೇಗೆ ಅನ್ನೋದು ಫೈಂಡ್ ಔಟ್ ಮಾಡಕ್ಕೆ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಏನು, P ಈಕ್ವಲ್ಸ್ ರೋ ಇಂಟು G ಇಂಟು H ಅಂತ ಹೇಳ್ತೀವಿ. ಸೊ ಅಂದ್ರೆ ಡೆಪ್ತ್ ಅಲ್ಲಿ ನಮಗೆ ಪ್ರೆಷರ್ ಜಾಸ್ತಿ ಆಗ್ತಿದೆ ಅಲ್ವಾ. ಸೊ ಅದು ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಅದಕ್ಕೆ ಒಂದು ಫಾರ್ಮುಲಾ ಇದೆ, ಅದೇನಂದ್ರೆ P ಈಕ್ವಲ್ಸ್ ರೋ ಇಂಟು H. ಸೊ P ಅಂದ್ರೆ ಗೊತ್ತಿದೆ, ಪ್ರೆಷರ್ ಡ್ಯೂ ಟು ಫ್ಲೂಯಿಡ್. ಸೊ ಫ್ಲೂಯಿಡ್ ಪ್ರೆಷರ್ ಎಷ್ಟಿದೆ ಅನ್ನೋದು. ಸೊ ರೋ ಅಂತ ಯೂಸ್ ಮಾಡ್ತೀವಲ್ವಾ, ರೋ ಹೀಗೆ ಆಯ್ತಾ. ಸೊ ರೋನ ಡೆನ್ಸಿಟಿ ಆಫ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದಕ್ಕೆ SI ಯೂನಿಟ್ ಬಂದು kg/m³. ಸೊ G ಅಂತಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಸೊ ಸೇಮ್ ಏನಿದೆ ಅದೇ. H ಅಂದ್ರೆ ಡೆಪ್ತ್ ಬಿಲೋ ದ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಡೀಪರ್ ದ ಪಾಯಿಂಟ್ ಅಂದ್ರೆ ಡೆಪ್ತ್ ಅಲ್ಲಿ ನಮ್ಗೆ ಹೈಯೆಸ್ಟ್ ಗ್ರೇಟೆಸ್ಟ್ ಪ್ರೆಷರ್ ನೋಡ್ತೀವಿ ಅನ್ನೋದನ್ನ ಹೇಳ್ತಾರೆ.
ಸೊ ಹಾಗೆ ಇನ್ನೊಂದು ಕೇಸ್ ಏನಿತ್ತು, ಪ್ರೆಷರ್ ಆಕ್ಟ್ಸ್ ಈಕ್ವಲಿ ಇನ್ ಆಲ್ ಡೈರೆಕ್ಷನ್ ಅಂತ ನೋಡಿದ್ವಿ. ಸೊ ಅಂದ್ರೆ ಅಲ್ಲಿ ಒಂದು ಫಿಲ್ ಮಾಡಿದೀವಿ ವಿಷಲ್ ಅಲ್ಲಿ ಲಿಕ್ವಿಡ್ ನ ಅಥವಾ ಫ್ಲೂಯಿಡ್ ನ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಸೈಡ್ ಅಲ್ಲಿ ಆಗಿರ್ಬೋದು, ಅಪ್ವರ್ಡ್ ಆಗಿರ್ಬೋದು, ಡೌನ್ವರ್ಡ್ ಆಗಿರ್ಬೋದು, ಎಲ್ಲ ಕಡೆ ಸೇಮ್ ಆಲ್ ಡೈರೆಕ್ಷನ್ ಅಲ್ಲಿ ಕೂಡ ಸೇಮ್ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವು ಪ್ಯಾಸ್ಕಲ್ ಅವ್ರು ಹೇಳೋದು. ಸೊ ಪ್ಯಾಸ್ಕಲ್ ಲಾ ಅಂತ ಹೊಂದಿದೆ. ಸೊ ನೀವು ಮುಂದೆ ನೋಡ್ತೀರಾ ಅನ್ಸುತ್ತೆ. ಸೊ ಪ್ಯಾಸ್ಕಲ್ ಲಾ ಅಂತ ಅಂದ್ರೆ ಏನು ಅಂದ್ರೆ, ದ ಪ್ರೆಷರ್ ಅಪ್ಲೈ ಟು ಎ ಕನ್ಫೈನ್ಡ್ ಫ್ಲೂಯಿಡ್ ಅಂತಂದ್ರೆ ಒಂದು ಕಂಟೈನರ್, ಒಂದು ವೆಸಲ್ಗೆ ಫಿಲ್ ಆಗಿ ಕ್ಲೋಸ್ ಮಾಡಿರುವಂತದ್ದು, ಆಯ್ತಾ. ಫ್ಲೂಯಿಡ್ ನ ಫಿಲ್ ಮಾಡಿ ಅದು ಕ್ಲೋಸ್ ಆಗಿರುವಂತದ್ದು. ಆ ಪ್ರೆಷರ್ ಅಪ್ಲೈ ಟು ಅ ಕನ್ಫೈನ್ಡ್ ಫ್ಲೂಯಿಡ್ ಇಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಇನ್ ಆಲ್ ಡೈರೆಕ್ಷನ್ಸ್. ಒಂದು ಫಿಲ್ ಆಗಿರುವಂತ ಗ್ಲಾಸ್ ವೆಸಲ್ ಅಥವಾ ಏನೋ ಒಂದು ತಗೋತೀವಿ, ಕಂಟೈನರ್ ತಗೋತೀವಿ ಅಂದ್ರೆ ಅಲ್ಲಿ ಪ್ರೆಷರ್ ಎಲ್ಲ ಕಡೆಯಿಂದ ಆಕ್ಟ್ ಆಗುತ್ತೆ ಅಂತ ಹೇಳೋದನ್ನ ಪ್ಯಾಸ್ಕಲ್ ಲಾ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಬೇಸಿಸ್ ಮೇಲೆ ಪ್ರಾಬ್ಲಮ್ ಇದೆ ಒಂದು, ನೋಡೋಣ ಎಕ್ಸಾಂಪಲ್. ದ ಟ್ಯಾಂಕ್ ಕಂಟೈನ್ ವಾಟರ್ ಅಪ್ ಟು ಎ ಹೈಟ್ ಆಫ್ 5 meter. ಕ್ಯಾಲ್ಕುಲೇಟ್ ದ ಪ್ರೆಷರ್ ಅಟ್ ದ ಬಾಟಮ್. ಸೊ ಒಂದು ಟ್ಯಾಂಕ್ ಇದೆ. ಸೊ ಆ ಟ್ಯಾಂಕ್ ಹೈಟ್ ಎಷ್ಟಿದೆ ಅಂದ್ರೆ 5 meter ಅಷ್ಟು ಹೈಟ್ ಇದೆ. ಆ 5 meter ಅಷ್ಟು ಹೈಟ್ ಅಲ್ಲಿ ವಾಟರ್ ಕಂಟೈನ್ ಆಗಿದೆ. ಸೊ ಅದ್ರದ್ದು ನಾವೇನ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದು, ಬಾಟಮ್ ಅಲ್ಲಿ ಅದ್ರದ್ದು ಪ್ರೆಷರ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು, ಆಯ್ತಾ. ಸೊ ದ ಪ್ರೆಷರ್ ಅಟ್ ದ ಬಾಟಮ್ ಅಲ್ಲಿ ಪ್ರೆಷರ್ ಎಷ್ಟು ಎಕ್ಸರ್ಟೆಡ್ ಆಗ್ತಿದೆ ಅಂತ ನೋಡ್ಬೇಕು. ಸೊ ಡೆನ್ಸಿಟಿ ಆಫ್ ವಾಟರ್ ಕೊಟ್ಟಿದ್ದಾರೆ 1000 kg/m³ ಅಂತ. ಸೊ ನಾವು ಗಿವನ್ ಬರ್ಕೊಳ್ಳೋಣ. ಸೊ ಹೈಟ್ ಎಚ್ ಕೊಟ್ಟಿದ್ದಾರೆ 5 meter, ಹಾಗೆ ರೋ ಡಬ್ಲ್ಯೂ ಅಂತ ತಗೋತೀನಿ. ಡೆನ್ಸಿಟಿ ಆಫ್ ವಾಟರ್ನ ನಾನು ಶಾರ್ಟ್ ಆಗಿ ರೋ ಡಬ್ಲ್ಯೂ ಅಂತ ತಗೋತೀನಿ. ಸೊ 1000 kg/m³. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ನಮ್ಗೆ ಫಾರ್ಮುಲಾ ಗೊತ್ತಿದೆ, P = ರೋ ಜಿ ಎಚ್. ಸೊ ರೋ ವ್ಯಾಲ್ಯೂ ಗೊತ್ತಿದೆ 1000 × G 5 × H ಗೆ ನಾನು H ಅಂದ್ರೆ 5 ಇಲ್ಲಿ, G ಅಂತಂದ್ರೆ 10 ತಗೋತೀನಿ. 9.8 ಅವ್ರೇನ್ 9.8 ತಗೊಳ್ಳಿ ಅಂತ ಹೇಳಿಲ್ಲ, ಹಾಗಾಗಿ ನಾನು 10 ಅಂತಾನೆ ತಗೋತೀನಿ. ಸೊ H ಅಂದ್ರೆ 5 meter. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 1000 × 10 ಬಂದ್ರೆ 10,000. 10,000 × 5 50,000 ಆಯ್ತು. ಸೊ 50,000 ಅಷ್ಟು ಪ್ರೆಷರ್ ಎಕ್ಸರ್ಟೆಡ್ ಆಗ್ತದೆ. ಬಾಟಮ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತಂದ್ರೆ 50,000 ಪ್ಯಾಸ್ಕಲ್ ಪ್ರೆಷರ್ ಆಕ್ಟ್ ಆಗ್ತದೆ ಬಾಟಮ್ ಅಲ್ಲಿ ಅಂತಂದ್ರೆ 50,000 ಪ್ಯಾಸ್ಕಲ್ ಅಷ್ಟು ಪ್ರೆಷರ್ ಆಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈಗ ಪ್ರೆಷರ್ ಇನ್ ಫ್ಲೂಯಿಡ್ ಹಾಗೆ ಪ್ರೆಷರ್ ಇನ್ ಸಾಲಿಡ್ಸ್ ಅಲ್ಲಿ ಎರಡು ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ಈಗ ನಾವೀಗ ಕೆಲವೊಂದು ಆಬ್ಜೆಕ್ಟ್ಸ್ ಇರ್ತವೆ. ಸೊ ಇದು ತುಂಬಾ ಭಾರ ಇದೆ, ಇದು ತುಂಬಾ ಲೈಟ್ ಇದೆ, ಹೆವಿ ಲೈಟ್ ಅಂತೆಲ್ಲ ಯೂಸ್ ಮಾಡ್ತೀವಲ್ವಾ. ಸೊ ಅದೆಲ್ಲ ಹೇಗೆ ಯೂಸ್ ಮಾಡ್ತೀವಿ, ಯಾವ್ದ್ರ ಆಧಾರಿತವಾಗಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸೊ ಅದು ನಾವು ಡೆನ್ಸಿಟಿ ಅಂತ ನೋಡ್ತೀವಿ. ಸೊ ಡೆನ್ಸಿಟಿ ಅಂದ್ರೆ ಏನು ಅಂತ ನೋಡ್ಬೇಕಂದ್ರೆ, ಸೊ ಡೆನ್ಸಿಟಿ ಅಂದ್ರೆ ಕನ್ನಡದಲ್ಲಿ ಸಾಂದ್ರತೆ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಐರನ್ ಈಸ್ ಹೆವಿಯರ್ ದನ್ ಅಲ್ಯೂಮಿನಿಯಂಗಿಂತ ಐರನ್ ಜಾಸ್ತಿ ವೆಯ್ಟ್ ಇರುತ್ತೆ. ಸೊ ಹಾಗೆ ಬೇರೆದು, ಈಗ ಒಂದು ವುಡನ್ ಪೀಸ್ಗಿಂತ ಒಂದು ಐರನ್ ಜಾಸ್ತಿ ವೆಯ್ಟ್ ಇರುತ್ತೆ. ಸೊ ಈ ತರ ಹೆವಿ ಯಾವ್ದಿದೆ, ಲೈಟ್ ಯಾವ್ದಿದೆ ಕಂಪೇರ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಈ ಕಂಪೇರಿಂಗ್ ಮಾಡ್ತೀವಲ್ವಾ, ಡಿಫ್ರೆನ್ಶಿಯೇಟ್ ಮಾಡ್ತೀವಲ್ವಾ. ಸೊ ಹೆವಿನೆಸ್, ಲೈಟ್ ಇದನ್ನೆಲ್ಲ, ಸೊ ಈ ಹೆವಿನೆಸ್ ಅನ್ನೋದನ್ನೆಲ್ಲ ಯಾವ್ದ್ರಿಂದ ಹೇಳ್ತೀವಿ ಅಂತಂದ್ರೆ ಡೆನ್ಸಿಟಿ ಅನ್ನೋ ವರ್ಡ್ ಇಂದ ಯೂಸ್ ಮಾಡ್ತೀವಿ. ಸೊ ಹಾಗಿದ್ರೆ ಡೆನ್ಸಿಟಿ ಅಂದ್ರೆ ಏನಪ್ಪಾ, ಸಾಂದ್ರತೆ ಅಂದ್ರೆ ಏನಪ್ಪಾ ಅಂದ್ರೆ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳುವಂಥದ್ದು. ಸೊ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತಂದ್ರೆ ಏನು ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಒಂದು ಕಂಟೈನರ್ ಇದೆ, ಈ ಕಂಟೈನರ್ ಅಲ್ಲಿ ನೀರಿದೆ, ವಾಟರ್ ಇದೆ, ಹಾಗೆ ಒಂದು ಐರನ್ ಬಾಲ್ ಇದೆ, ಒಂದು ಕಾರ್ಕ್ ಇದೆ. ಸೊ ಐರನ್ ಬಾಲ್ ಏನಾಗಿದೆ, ಇಲ್ಲಿ ಡೆಪ್ತ್ ಇದೆ, ಬಾಟಮ್ ಅಲ್ಲಿ ಇದೆ. ಕಾರ್ಕ್ ಏನಾಗಿದೆ, ತೇಲ್ತಾ ಇದೆ, ಫ್ಲೋಟ್ ಆಗ್ತಿದೆ ಅಲ್ವಾ. ಇದು ಸಿಂಕ್, ಇದು ಫ್ಲೋಟ್ ಅಂತ ತಗೋಣ. ಸೊ ಸಿಂಕ್, ಕೆಲವೊಂದು ಆಬ್ಜೆಕ್ಟ್ಸ್ ನೀರೊಳಗಡೆ ಹಾಕಿದಾಗ ಸಿಂಕ್ ಆಗುತ್ತೆ, ಕೆಲವೊಂದು ತೇಲುತ್ತೆ. ಏನಕ್ಕೆ ಅಂತ ನೋಡಿದಾದ್ರೆ, ಸೊ ಈಗ ಕಂಪೇರ್ ಮಾಡ್ಬೇಕು, ವಾಟರ್ಗೂ ಐರನ್ ಬಾಲ್ಗೂ ಕಂಪೇರ್ ಮಾಡ್ತೀನಿ. ಸೊ ವಾಟರ್ಗೂ ಐರನ್ ಬಾಲ್ಗೂ ಕಂಪೇರ್ ಮಾಡಿದಾಗ ಐರನ್ ಬಾಲ್ದು ಡೆನ್ಸಿಟಿ ಜಾಸ್ತಿ ಇದೆ. ಸೊ ಡೆನ್ಸಿಟಿ ಐರನ್ ಬಾಲ್ ವಾಟರ್ಗಿಂತ ಜಾಸ್ತಿ ಇರೋದ್ರಿಂದ ಅದು ಸಿಂಕ್ ಆಗಿದೆ, ಅಂದ್ರೆ ಮುಳುಗಿದೆ. ಅದೇ ಕಾರ್ಕ್ ನ ತಗೊಂಡಾಗ ಕಾರ್ಕ್ ಏನಾಗಿದೆ, ವಾಟರ್ಗಿಂತ ಡೆನ್ಸಿಟಿ ಕಮ್ಮಿ ಇದೆ, ಹಾಗಾಗಿ ಅದು ತೇಲ್ತಾ ಇದೆ. ಸೊ ಈ ರೀತಿ ನಾವು ಡೆನ್ಸಿಟಿನ ಕಂಪೇರ್ ಮಾಡುವಂಥದ್ದು, ಓಕೆನಾ. ಈಗ ಡೆನ್ಸಿಟಿ ಅಂತಂದ್ರೆ ಮಾಸ್ ಬೈ ವಾಲ್ಯೂಮ್. ಏನಕ್ಕೆ ಅಂದ್ರೆ ದ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತಿದೆ. ಸೊ ಹಾಗಾಗಿ ಮಾಸ್ ಬೈ ವಾಲ್ಯೂಮ್ ಅಂತ ತಗೋತೀವಿ. ಸೊ ಡೆನ್ಸಿಟಿಗೆ ನಾವು ಯಾವ ಸಿಂಬಲ್ ನ ಯೂಸ್ ಮಾಡ್ತೀವಿ, ರೋ. ಸೊ ರೋ ಈಕ್ವಲ್ಸ್ m/v. ಸೊ ಅದಕ್ಕೆ ಡೆನ್ಸಿಟಿಗೆ SI ಯೂನಿಟ್ ಕೂಡ ನೋಡಿದೀವಿ, kg/m³. ಸೊ ಎಂ ಅಂದ್ರೆ ಮಾಸ್ ಆಫ್ ಅ ಸಬ್ಸ್ಟೆನ್ಸ್, ಯಾವ ಸಬ್ಸ್ಟೆನ್ಸ್ ಇರುತ್ತೆ ಅದ್ರದ್ದು ಮಾಸು, ಹಾಗೆ ಸಬ್ಸ್ಟೆನ್ಸ್ ವಾಲ್ಯೂಮ್ ಅಂತ ಹೇಳ್ತೀವಿ.
ಸೊ ನಾವು ಈಗ ಆಲ್ರೆಡಿ ನೋಡಿದ್ವಿ ಏನಕ್ಕೆ ಕೆಲವೊಂದು ಆಬ್ಜೆಕ್ಟ್ಸ್ ಫ್ಲೋಟ್ ಆಗುತ್ತೆ, ಕೆಲವೊಂದು ಆಬ್ಜೆಕ್ಟ್ ಸಿಂಕ್ ಆಗುತ್ತೆ ಅಂತ ನೋಡೋದಾದ್ರೆ ಅದಕ್ಕೆ ರೀಸನ್ ಇನ್ನೇನು ಇಲ್ಲ. ಸೊ ಇಫ್ ದ ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಇಸ್ ಮೋರ್ ದ್ಯಾನ್ ದ ಡೆನ್ಸಿಟಿ ಆಫ್ ವಾಟರ್, ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಮೋರ್ ದನ್ ಡೆನ್ಸಿಟಿ ಆಫ್ ವಾಟರ್ಗಿಂತ ಡೆನ್ಸಿಟಿ ಆಫ್ ಸಬ್ಸ್ಟೆನ್ಸ್ ಜಾಸ್ತಿ ಇದೆ ಅಂತ ಅಂದ್ರೆ, ಸಬ್ಸ್ಟೆನ್ಸ್ ಡೆನ್ಸಿಟಿ ಜಾಸ್ತಿ ಇದೆ ಅಂತಂದ್ರೆ ಅಂತ ಸಬ್ಸ್ಟೆನ್ಸ್ ಎಲ್ಲ ಏನಾಗುತ್ತೆ, ನೀರಲ್ಲಿ ಸಿಂಕ್ ಆಗುತ್ತೆ, ವಾಟರ್ ಅಲ್ಲಿ ಸಿಂಕ್ ಆಗುತ್ತೆ. ಅದೇನೆ if the density of a substance is less than the density of water, ಸೊ ಡೆನ್ಸಿಟಿ ಆಫ್ ವಾಟರ್ಗಿಂತ ಡೆನ್ಸಿಟಿ ಆಫ್ ಸಬ್ಸ್ಟೆನ್ಸ್ ಲೆಸ್ ಇದ್ರೆ, ಕಮ್ಮಿ ಇತ್ತು ಅಂದ್ರೆ ಅಂತಹ ಆಬ್ಜೆಕ್ಟ್ಸ್ ಎಲ್ಲ ಏನಾಗುತ್ತೆ, ಸೊ ವಾಟರ್ಗಿಂತ ಲೈಟ್ ಆಗಿದೆ ಅಂತ, ಡೆನ್ಸಿಟಿ ಕಮ್ಮಿ ಇದೆ ಅಂತಂದ್ರೆ ಅದೆಲ್ಲ ಫ್ಲೋಟ್ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಐರನ್ ಬಾಲ್ ವಾಟರ್ಗಿಂತ ಡೆನ್ಸಿಟಿ ಜಾಸ್ತಿ ಇದೆ, ಹಾಗಾಗಿ ಸಿಂಕ್ ಆಗಿದೆ. ಕಾರ್ಕ್ ಏನಾಗಿದೆ, ವಾಟರ್ಗಿಂತ ಡೆನ್ಸಿಟಿ ಕಮ್ಮಿ ಇದೆ, ಹಾಗಾಗಿ ಫ್ಲೋಟ್ ಆಗ್ತದೆ. ಇಷ್ಟೇ ಸಿಂಪಲ್. ಸೊ ಯಾವುದೇ ಆಬ್ಜೆಕ್ಟ್ಸ್ ತಗೊಂಡ್ರು ಅಷ್ಟೇನೆ. ಸೊ ನೆಕ್ಸ್ಟ್ ಈಗ ನಮಗೆ ಡೆನ್ಸಿಟಿ ಅಂದ್ರೆ ಏನು ಅನ್ನೋದು ಮೇನ್ ಆಗಿ ಗೊತ್ತಾಗಿದೆ. ಸೊ ಈ ಡೆನ್ಸಿಟಿ, ಫ್ಲೋಟೇಷನ್ ಇದ್ರೆಲ್ಲ ಆಧಾರಿತವಾಗಿ ನಾವು ಇನ್ನೊಂದು ಕಾನ್ಸೆಪ್ಟ್ ನ ಮೇನ್ ಆಗಿ ನೋಡ್ತೀವಿ. ಸೊ ಅದಕ್ಕೂ ಮುಂಚೆ ಈಗ ಡೆನ್ಸಿಟಿ ಅನ್ನೋದ್ರ ಬಗ್ಗೆ ನೋಡಿದೀವಲ್ವಾ, m/v ಅಂತ. ಸೊ ಇದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಒಂದೆರಡು. ಸೊ ದ ಮಾಸ್ ಆಫ್ ಅ 3 meter cube of steel rod is 15,000 kg. Calculate the density of steel rod ಅಂತಿದೆ. ಸೊ ಇಲ್ಲಿ ಏನಿದೆ, ಒಂದು ಮಾಸ್ ಇದೆ, 15,000 kg ಅಷ್ಟು ಮಾಸ್ ಇದೆ. ಸೊ ಸ್ಟೀಲ್ ರಾಡ್, ಆ ಸ್ಟೀಲ್ ರಾಡ್ ಮಾಸ್ ಕೊಟ್ಟಿದ್ದಾರೆ 15,000 kg. ಸೊ ಅದ್ರದ್ದು ವಾಲ್ಯೂಮ್ ಎಷ್ಟಿದೆ ಅಂತಂದ್ರೆ 3 meter cube ಇದೆ ಅಂತೆ. ಸೊ ಅದ್ರ ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಗೆ ಈಸಿ. ಸೊ ರೋ ಇಸ್ ಈಕ್ವಲ್ ಟು m/v ಫಾರ್ಮುಲಾ. ಸೊ ಗಿವನ್ ಅಂತ ತಗೊಂಡ್ರೆ ಇಲ್ಲೇ ಡೈರೆಕ್ಟ್ ಆಗಿ ಬರೀತೀನಿ. ಇದು m ಅಂತ ತಗೋತೀವಿ, ಇದು v ಅಂತ ತಗೋತೀವಿ. ಸೊ ವಿ ಅಂತಂದ್ರೆ ವಾಲ್ಯೂಮ್ 3 meter cube ಇದೆ. ಸೊ ಮಾಸ್ ಎಷ್ಟಿದೆ, 15,000 kg ಇದೆ ಅಲ್ವಾ. ಸೊ 15,000 ಡಿವೈಡೆಡ್ ಬೈ 3, 15,000 by 3 ಮಾಡಿದ್ರೆ 3 1s 3 5s. ಸೊ 5,000 ಡೆನ್ಸಿಟಿ ಎಷ್ಟಾಯ್ತು, 5,000 kg per meter cube. ಸೊ ಸ್ಟೀಲ್ ರಾಡ್ ಡೆನ್ಸಿಟಿ ಎಷ್ಟಪ್ಪ ಇದೆ ಅಂತ ನೋಡಿದಾದ್ರೆ ನಾವು 5,000 kg per meter cube ಅಷ್ಟು ಸ್ಟೀಲ್ ರಾಡ್ ಡೆನ್ಸಿಟಿ ಇದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ಸ್ ಏನಿದೆ, ಈ ಸೇಮ್ ಪ್ರಾಬ್ಲಮ್ಸ್ ಇದೆ, ಓಕೆನಾ. ಸೊ ಈ ಪ್ರಾಬ್ಲಮ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದು ಹೋಮ್ ವರ್ಕ್ ಆಗಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಲಾಸ್ಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನಾನು ಗೂಗಲ್ ಫಾರ್ಮ್ ಅಪ್ಲೋಡ್ ಮಾಡ್ತೀವಲ್ವಾ, ಸೊ ಆ ಟೈಮಲ್ಲಿ ಬೇಕಾದ್ರೆ ಇವನ್ನ ಡಿಸ್ಪ್ಲೇ ಮಾಡ್ತೀನಿ. ಸೊ ದ ವಾಲ್ಯೂಮ್ ಆಫ್ 500 grams of substance is 20 centimeter cube of volume ಇದೆ. ಇಫ್ ದ ಡೆನ್ಸಿಟಿ ಆಫ್ ವಾಟರ್ 1 gram per centimeter cube ಇದ್ರೆ ಈ ಸಬ್ಸ್ಟೆನ್ಸ್ ಫ್ಲೋಟ್ ಆಗುತ್ತಾ, ಸಿಂಕ್ ಆಗುತ್ತಾ ಅಂತಿದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಂ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಸಬ್ಸ್ಟೆನ್ಸ್ ಡೆನ್ಸಿಟಿ ಫೈಂಡ್ ಔಟ್ ಮಾಡ್ಕೋಬೇಕು. ಸಬ್ಸ್ಟೆನ್ಸ್ ಡೆನ್ಸಿಟಿ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಕಂಪೇರ್ ಮಾಡಬೇಕು, ವಾಟರ್ಗೂ ಮತ್ತೆ ಸಬ್ಸ್ಟೆನ್ಸ್ಗೂ ಕಂಪೇರ್ ಮಾಡಿ ಫ್ಲೋಟ್ ಆಗುತ್ತಾ, ಸಿಂಕ್ ಆಗುತ್ತಾ ಅಂತ ಹೇಳ್ಬೇಕು, ಓಕೆನಾ. ಸೊ ಈ ಪ್ರಾಬ್ಲಮ್ ನಿಮಗೆ ಹೋಮ್ ವರ್ಕ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಅದನ್ನ ನಾನು ಸಾಲ್ವ್ ಮಾಡ್ತೀನಿ. ಸೊ ದ ವಾಲ್ಯೂಮ್ ಆಫ್ 500 gram sealed packet is 350 centimeter cube. Will the packet float or sink in water if the density of water is 1 gram per centimeter cube? What will be the mass of the water displaced by this packet ಅಂತಿದೆ. ಇದರ ಅರ್ಥ ಏನು, ಸೊ ಒಂದು ಸೀಲ್ಡ್ ಪ್ಯಾಕೆಟ್ ಮಾಸ್ ಕೊಟ್ಟಿದ್ದಾರೆ, ಹಾಗೆ ಅದರದ್ದು ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ಆ ಪ್ಯಾಕೆಟ್ ನೀರಲ್ಲಿ ಫ್ಲೋಟ್ ಆಗುತ್ತಾ, ಸಿಂಕ್ ಆಗುತ್ತಾ ಫೈಂಡ್ ಔಟ್ ಮಾಡಬೇಕು. ಜೊತೆಗೆ ಅದ್ರದ್ದು ಮಾಸ್, ಎಷ್ಟು ನೀರು ಡಿಸ್ಪ್ಲೇಸ್ ಆಗಿದೆ ಆಚೆ, ಆ ಪ್ಯಾಕೆಟ್ ಆಫ್ ವಾಟರ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ನೀರು ಅನ್ನೋದನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಸೊ ಎಂ ಕೊಟ್ಟಿದ್ದಾರೆ 500 ಗ್ರಾಮ್, ನೆಕ್ಸ್ಟ್ ವಾಲ್ಯೂಮ್ ಕೊಟ್ಟಿದ್ದಾರೆ 350 centimeter cube, ಡೆನ್ಸಿಟಿ ಆಫ್ ವಾಟರ್ ಕೊಟ್ಟಿದ್ದಾರೆ 1 gram per centimeter cube. ಬಟ್ ನನಗೆ ಡೆನ್ಸಿಟಿ ಆಫ್ ಸೀಲ್ಡ್ ಪ್ಯಾಕೆಟ್ದು ನಮಗೆ ಡೆನ್ಸಿಟಿ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟ್. ಸೊ ಡೆನ್ಸಿಟಿ ಆಫ್ ಪ್ಯಾಕೆಟ್ ನಾನು ಪಿ ಅಂತ ಯೂಸ್ ಮಾಡ್ತಿದ್ದೀನಲ್ಲ, ಅದು ಸೀಲ್ಡ್ ಪ್ಯಾಕೆಟ್ ಡೆನ್ಸಿಟಿ ಫೈಂಡ್ ಔಟ್ ಮಾಡ್ತಿರೋದು. ಸೊ m/v ಮಾಡ್ತೀವಿ. m/v ಮಾಡಿದಾಗೇನು 500 by 350. ಸೊ 0 0 ಕ್ಯಾನ್ಸಲ್. ಇಲ್ಲಿ 5 7s 35, 5 10s 50. ಸೊ 10/7. ಸೊ 10/7 ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ ಆನ್ಸರು. ಸೊ 7 1s ಆಗುತ್ತೆ, 1.42 ಬರುತ್ತೆ, ಓಕೆನಾ. ಸೊ 1.242 ಇದೇನಾಗಿರುತ್ತೆ, ಡೆನ್ಸಿಟಿ ಆಫ್ ಅ ಪ್ಯಾಕೆಟ್, ಸೀಲ್ಡ್ ಪ್ಯಾಕೆಟ್ ಡೆನ್ಸಿಟಿ 1.42 kg. ಸಾರಿ, ಇಲ್ಲಿ ಗ್ರಾಮಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಸೊ ಎಸ್ ಐ ಯೂನಿಟ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಸೊ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ಓಕೆನಾ. ಸೊ ಡೆನ್ಸಿಟಿ ಆಫ್ ಪ್ಯಾಕೆಟ್ ಕೊಟ್ಟಿದ್ದಾರೆ 1.42 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ನಮಗೆ ಸಿಕ್ತು. ಈಗ ಕಂಪೇರ್ ಮಾಡೋಣ. ಸೊ ವಾಟರ್ದು ಎಷ್ಟಿದೆ,
1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದೆ. ಇವೆರಡಕ್ಕೂ ಕಂಪೇರ್ ಮಾಡಿದಾಗ ನಾವ್ ಯಾವ್ದು ಡೆನ್ಸಿಟಿ ಜಾಸ್ತಿ ಇದೆ? ಸೊ ಪ್ಯಾಕೆಟ್ದು ಡೆನ್ಸಿಟಿ ಜಾಸ್ತಿ ಇದೆ. ಸೊ ಪ್ಯಾಕೆಟ್ ಡೆನ್ಸಿಟಿ ಜಾಸ್ತಿ ಇದೆ ಅಂದ್ರೆ ಏನರ್ಥ? ಇದು ಫ್ಲೋಟ್ ಆಗುತ್ತಾ ಸಿಂಕ್ ಆಗುತ್ತಾ ಅಂತ ತಗೊಂಡ್ರೆ, ಸೊ ನೀರೊಳಗಡೆ ಏನಾಗುತ್ತೆ? ಸಿಂಕ್ ಆಗುತ್ತೆ. ಸೊ ಲೆಸ್ ದ್ಯಾನ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ಗಿಂತ ಕಮ್ಮಿ ಬಂದಿದ್ರೆ ಪ್ಯಾಕೆಟ್ ವೆಯ್ಟ್ ಏನಾದ್ರು ಅಂದ್ರೆ ಡೆನ್ಸಿಟಿ ಕಮ್ಮಿ ಬಂದಿದ್ರೆ ಅದು ಫ್ಲೋಟ್ ಆಗ್ತಿತ್ತು. ಬಟ್ ಇಲ್ಲಿ ಜಾಸ್ತಿ ಬಂದಿದೆ, 1.42 ಜಾಸ್ತಿ ಇದೆ. ಹಾಗಾಗಿ ರೋ ಪಿ ಇಸ್ ಗ್ರೇಟರ್ ದನ್ ರೋ ಡಬ್ಲ್ಯೂ ಅಂದ್ರೆ ಡೆನ್ಸಿಟಿ ಆಫ್ ಪ್ಯಾಕೆಟ್ ಇಸ್ ಗ್ರೇಟರ್ ದನ್ ಡೆನ್ಸಿಟಿ ಆಫ್ ವಾಟರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಹಾಗಾಗಿ ಇಲ್ಲ ಏನಾಗುತ್ತೆ? ಇಟ್ ಇಸ್ ಸಿಂಕ್. ಸೊ ಆಬ್ಜೆಕ್ಟ್ ಪ್ಯಾಕೆಟ್ ಏನಾಗಿದೆ ಅದು ಸಿಂಕ್ ಆಗುತ್ತೆ. ಫ್ಲೋಟ ಸಿಂಕ್ ಅಂತ ಕೇಳಿದ್ರೆ ಸಿಂಕ್, ಇಟ್ ವಿಲ್ ಸಿಂಕ್ ಅಂತ ಕೂಡ ಬರೀಬಹುದು. ಸೊ ನೆಕ್ಸ್ಟ್ ಇನ್ನೊಂದು ಕೇಳಿದರೆ ಏನು? ವಾಟ್ ವಿಲ್ ಬಿ ದ ಮಾಸ್ ಆಫ್ ಅ ವಾಟರ್ ಡಿಸ್ಪ್ಲೇಸ್ಡ್ ಬೈ ದಿಸ್ ಪ್ಯಾಕೆಟ್? ಈ ಪ್ಯಾಕೆಟ್ ನ ನಾವು ನೀರೊಳಗಡೆ ಹಾಕಿದಾಗ ಎಷ್ಟು ಮಾಸ್ ಆಫ್ ವಾಟರ್ ಡಿಸ್ಪ್ಲೇಸ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಾದ್ರೆ, ನಮಗೆ ವಾಟರ್ದು ಕೇಳಿರೋದ್ರಿಂದ ನಾವೇನ್ ಮಾಡ್ಬೇಕು? ಸೊ ನಮ್ಗೆ ಇದೇ ಫಾರ್ಮುಲಾನ ಆಲ್ಟರ್ ಮಾಡ್ಕೋಬೇಕು ಅಷ್ಟೇ. ಸೊ ಏನ್ ಫಾರ್ಮುಲಾ ಇದೆ? ಈ ಫಾರ್ಮುಲಾನ ಆಲ್ಟರ್ ಮಾಡ್ಕೊಂಡ್ರೇನು? ಎಂ ಇಂಟು, ಸೊ ಅಂದ್ರೆ ರೋ ಇಸ್ ಈಕ್ವಲ್ ಟು ಎಂ ಬೈ ವಿ. ಸೊ ಎಂ ಇಸ್ ಈಕ್ವಲ್ ಟು ರೋ ವಿ. ಸೊ ಇಲ್ಲಿ ನಾನೇನ್ ತಗೋತೀನಿ? ವಾಟರ್ ಅಲ್ಲಿ ಕೇಳಿರೋದ್ರಿಂದ ರೋ ಡಬ್ಲ್ಯೂ. ಸೊ ರೋ ಡಬ್ಲ್ಯೂ ಅಂತಂದ್ರೆ ಏನು? ಒನ್ ಇಂಟು ವಾಲ್ಯೂಮ್ ಎಷ್ಟಿದೆ? 350. ಸೊ 1 ಇಂಟು 350 ಅಂದ್ರೆ 350 ಇಸ್ ಮಾಸ್ ಅಂತ ಇರೋದ್ರಿಂದ, ಸೊ ಮಾಸ್ ನ ನಾವ್ ಯಾವ್ದ್ರಲ್ಲಿ ಬರಿತೀವಿ? ಗ್ರಾಮ್. ಸೊ ಎಷ್ಟು ಗ್ರಾಮ್ ಆಫ್ ವಾಟರ್ ಡಿಸ್ಪ್ಲೇಸ್ ಆಗುತ್ತೆ ಅಂದ್ರೆ 350 ಗ್ರಾಮ್ ಆಫ್ ವಾಟರ್ ಡಿಸ್ಪ್ಲೇಸ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ರೀತಿ ಈ ತರ ಪ್ರಾಬ್ಲಮ್ಸ್ ನ ಕೊಟ್ರೆ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ನಿಮ್ದು ಗೂಗಲ್ ಫಾರ್ಮ್ ಹಾಕಿದಾಗ ಅಲ್ಲೂ ಕೂಡ ಈ ತರ ಕ್ವಶನ್ಸ್ ಇದೆ, ಸಾಲ್ವ್ ಮಾಡಿದ್ರೆ ಆಯ್ತು. ಸೊ ನೆಕ್ಸ್ಟ್ ಇನ್ ಸ್ಮಾಲ್ ಕಾನ್ಸೆಪ್ಟ್ ಇನ್ನೊಂದಿದೆ, ಅಂದ್ರೆ ಮೇನ್ ಆಗಿ ನಾವು ಇದೇ ಕಾನ್ಸೆಪ್ಟ್ ನೋಡ್ಬೇಕಾಗಿರೋದು. ಸೊ ಬಯಾನ್ ಫೋರ್ಸ್ ಅಂತ ನೋಡಿದ್ವಿ. ಸೊ ಅಲ್ಲಿ ಅಪ್ಥ್ರಸ್ಟ್ ಅಂತ ನೋಡಿದ್ವಿ ಅಲ್ವಾ? ಸೊ ಅಪ್ಥ್ರಸ್ಟ್ ಇಸ್ ನಥಿಂಗ್ ಬಟ್ ಬಯಾನ್ ಫೋರ್ಸ್ ಇಸ್ ನಥಿಂಗ್ ಬಟ್ ಅಪ್ಥ್ರಸ್ಟ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಅಂತಂದ್ರು ಅಲ್ಲೂ ಕೂಡ ಸೇಮ್ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ನೀರೊಳಗಡೆ ಹಾಕ್ದಾಗ ಏನಾಗ್ತಿತ್ತು? ಅಪ್ವರ್ಡ್ ಫೋರ್ಸ್ ಆಕ್ಟ್ ಆಗ್ತಿತ್ತು ಅಲ್ವಾ? ಸೊ ಇನ್ ದ ಸೇಮ್ ವೇ ಬಯಾನ್ ಫೋರ್ಸ್ ಅಲ್ಲಿ ಕೂಡ ಏನಾಗುತ್ತೆ? ಯಾವ್ದಾದ್ರು ಆಬ್ಜೆಕ್ಟ್ ನ ನಾವು ನೀರ್ ಅಲ್ಲಿ ಅಥವಾ ಲಿಕ್ವಿಡ್ ಅಲ್ಲಿ ಇಮ್ಮರ್ಸ್ ಮಾಡಿದಾಗ ಅಲ್ಲಿ ಅಪ್ವರ್ಡ್ ಫೋರ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅಪ್ವರ್ಡ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನೇ ನಾವು ಬಯಾನ್ ಫೋರ್ಸ್ ಅಥವಾ ಅಪ್ಥ್ರಸ್ಟ್ ಅಂತ ಹೇಳುವಂಥದ್ದು. ಸೊ ಈ ಬಯಾನ್ ಫೋರ್ಸ್ ನ ಆಧಾರಿತವಾಗಿ ಇಟ್ಕೊಂಡು ಇನ್ನೊಂದು ಪ್ರಿನ್ಸಿಪಲ್ ನ ನೋಡ್ತೇವೆ. ಯಾವ ಪ್ರಿನ್ಸಿಪಲ್ ಅಪ್ಪ ಅಂತಂದ್ರೆ, ಸೊ ಅದಕ್ಕೂ ಮುಂಚೆ ಇಲ್ಲೊಂದು ಕ್ವಶನ್ ಇದೆ. ಇನ್ ವಾಟ್ ಡೈರೆಕ್ಷನ್ ಡಸ್ ದ ಬಯಾನ್ ಫೋರ್ಸ್ ಆನ್ ದ ಆಬ್ಜೆಕ್ಟ್ ಇಮ್ಮರ್ಸ್ಡ್ ಇನ್ ಲಿಕ್ವಿಡ್ ಆಕ್ಟ್ ಅಂತಿದೆ. ಸೊ ನಾನು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ನೀರೊಳಗಡೆ ಇಮ್ಮರ್ಸ್ ಮಾಡಿದಾಗ ಏನಾಗುತ್ತೆ? ಅದು ಅಪ್ವರ್ಡ್ ಫೋರ್ಸ್ ಬರುತ್ತಲ್ವಾ? ಸೊ ಇಲ್ಲಿ ಏನಿದೆ? ಡೌನ್ವರ್ಡ್, ಹಾರಿಜಾಂಟಲಿ, ವರ್ಟಿಕಲಿ ಅಪ್ವರ್ಡ್, ಅಟ್ ಅನ್ ಆಂಗಲ್ ಟು ದ ಸರ್ಫೇಸ್ ಅಂತಿದೆ. ಸೊ ಅಪ್ವರ್ಡ್ ಫೋರ್ಸ್ ಆಗಿ ಆಕ್ಟ್ ಆಗುವಂಥದ್ದು. ಸೊ ನಾನು ಹೇಳ್ದೆ ಬಯಾನ್ ಫೋರ್ಸ್ ನ ಬೇಸಿಸ್ ಆಗಿ ಇಟ್ಕೊಂಡು ಒಂದು ಪ್ರಿನ್ಸಿಪಲ್ ನ ನೋಡಿದ್ವಿ. ಅದೇ ಪ್ರಿನ್ಸಿಪಲ್ ಏನಪ್ಪಾ ಅಂದ್ರೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ನೋಡಿದಾಗ ಏನ್ ಹೇಳುತ್ತೆ ಈ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತಂದ್ರೆ, ಸೇಮ್ ಬಯಾನ್ ಫೋರ್ಸ್ ನ ತಗೊಳುತ್ತೆ ಆಧಾರಿತವಾಗಿ ಇಟ್ಕೊಂಡು. ವೆನ್ ಎ ಸಾಲಿಡ್ ಆಬ್ಜೆಕ್ಟ್ ಇಸ್ ಇಮ್ಮರ್ಸ್ಡ್ ಇನ್ ಅ ಲಿಕ್ವಿಡ್ ಅಂಡ್ ಅಪ್ವರ್ಡ್ ಮೀನ್ಸ್ ಬಯಾನ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಆಬ್ಜೆಕ್ಟ್ ಅಲ್ಲಿ. ಸೊ ಆ ಆಧಾರಿತನ ಇಟ್ಕೊಂಡು ಇವರೊಂದು ಪ್ರಿನ್ಸಿಪಲ್ ನ ನೋಡ್ತಾರೆ. ಆ ಪ್ರಿನ್ಸಿಪಲ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ವೆನ್ ಅನ್ ಆಬ್ಜೆಕ್ಟ್ ಈಸ್ ಇಮ್ಮರ್ಸ್ಡ್ ಫುಲ್ಲಿ ಆರ್ ಪಾರ್ಷಿಯಲಿ ಇನ್ ಅ ಲಿಕ್ವಿಡ್ ಇಟ್ ಎಕ್ಸ್ಪೀರಿಯನ್ಸಸ್ ಆನ್ ಅಪ್ವರ್ಡ್ ಫೋರ್ಸ್ ದಟ್ ಈಸ್ ಈಕ್ವಲ್ ಟು ದ ವೆಯ್ಟ್ ಆಫ್ ಅ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಬೈ ದ ಆಬ್ಜೆಕ್ಟ್ ಅಂತಿದೆ. ಸೊ ಏನಪ್ಪಾ ಅಂತ ನೋಡಿದಾದ್ರೆ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ನ ನಾನು ಫುಲ್ ಆಗಿ ಅಥವಾ ಪಾರ್ಷಿಯಲಿ ಇಮ್ಮರ್ಸ್ ಮಾಡ್ತೀನಿ, ನೀರೊಳಗಡೆ ಹಾಕ್ತೀನಿ ಆಯ್ತಾ? ಸೊ ಹಾಕ್ದಾಗ ಅಲ್ಲಿ ಅಪ್ವರ್ಡ್ ಫೋರ್ಸ್ ಆಕ್ಟ್ ಆಗುತ್ತೆ. ಅಪ್ವರ್ಡ್ ಫೋರ್ಸ್ ಅಂದ್ರೆ ಬಯಾನ್ ಫೋರ್ಸ್ ಆಕ್ಟ್ ಆಗುತ್ತೆ, ಅಂದ್ರೆ ಮೇಲ್ಗಡೆ ಸ್ವಲ್ಪ ಬರಕ್ ಹೋಗುತ್ತೆ ಅಲ್ವಾ? ಸೊ ಬಂದಾಗ ಅಂತ ಟೈಮಲ್ಲಿ ಬಯಾನ್ ಫೋರ್ಸ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ, ಸೊ ಅಪ್ವರ್ಡ್ ಫೋರ್ಸ್ ಇಸ್ ನಥಿಂಗ್ ಬಟ್ ಇಲ್ಲಿ ಬಯಾನ್ ಫೋರ್ಸ್, ಸೊ ಎಫ್ ಬಿ ಅಂತ ತಗೋತೀನಿ. ಸೊ ಬಯಾನ್ ಫೋರ್ಸ್ ಇಸ್ ಈಕ್ವಲ್ ಟು ದ ವೇಟ್ ಆಫ್ ಅ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಬೈ ದ ಆಬ್ಜೆಕ್ಟ್. ಎಷ್ಟು ನೀರ್ ಡಿಸ್ಪ್ಲೇಸ್ ಆಗುತ್ತಲ್ಲ, ಆಚೆಗೆ ಬರುತ್ತಲ್ಲ, ಅದಕ್ಕೆ ಸಮವಾಗಿರುತ್ತೆ ಬಯಾನ್ ಫೋರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅಲ್ಲಿ ನೋಡ್ಬೋದು, ಒಂದು ವೆಯ್ಟ್ ಇದೆ. ಆ ವೆಯ್ಟ್ ನ ಇಲ್ಲಿ 50 ಗ್ರಾಮ್ ಇದೆ ಅಂತ ತಗೋತೀನಿ. ಸೊ 50 ಗ್ರಾಮ್ ವೆಯ್ಟ್ ನ ನಾನು ನೀರೊಳಗಡೆ ಡಿಸ್ಪ್ಲೇ ಮಾಡಿದ್ರೆ ಅಂದ್ರೆ ಇಮ್ಮರ್ಸ್ ಮಾಡಿದೀನಿ ಅಂತ ಅಂದಾಗ ಇಲ್ಲಿ ಎಷ್ಟು ನೀರ್ ಆಚೆಗೆ ಬರುತ್ತೆ? 50 ಗ್ರಾಮ್ ಆಫ್ ನೀರೇ ಆಚೆಗೆ ಬರುತ್ತೆ. ಓಕೆನಾ? ಸೊ ಇದ್ರಲ್ಲಿ ನಾವು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ನೋಡುವಂಥದ್ದು ಈ ರೀತಿ. ಸೊ ಈ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ನ ನಾವು ಅಪ್ಲಿಕೇಶನ್ ನೋಡೋದಾದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ,
ಸೊ ನೀವೀಗ ಶಿಪ್ ಮತ್ತೆ ಸಬ್ಮರೈನ್ಸ್ ಎಲ್ಲ ನೀರಲ್ಲಿ ತೇಲ್ತಿರುತ್ತೆ, ಅಷ್ಟು ದೊಡ್ಡ ದೊಡ್ಡ ಆಬ್ಜೆಕ್ಟ್ ಇರುತ್ತೆ ಅಲ್ವಾ ಅದು, ಅಲ್ಲೆಲ್ಲ ವುಡ್ ಅಂದ ಆಗಿರುತ್ತೆ, ಹಾಗೆ ಐರನ್ ಕೂಡ ಯೂಸ್ ಮಾಡಿರ್ತಾರೆ. ಆದ್ರೂ ಯಾಕೆ ನೀರಲ್ಲಿ ಮುಳುಗಲ್ಲ ಅಂತ ನೋಡಿದಾದ್ರೆ ಬೇಸಿಸ್ ಆಫ್ ಬಯಾನ್ ಫೋರ್ಸ್ ಮತ್ತೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ನ ಆಧಾರಿತವಾಗಿ ಇಟ್ಕೊಂಡು ಈ ಡಿಸೈನ್ ಮಾಡ್ಬೇಕು, ಶಿಪ್ ಸಬ್ಮರೈನ್ ನ ಡಿಸೈನ್ ಮಾಡ್ಬೇಕಾದ್ರೆ ಸೊ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ನ ವರ್ಕ್ ಅಲ್ಲಿ ಇಟ್ಕೊಂಡು ಮಾಡುವಂಥದ್ದು. ಹಾಗಾಗಿ ಶಿಪ್ ಏನಾಗ್ತಿರುತ್ತೆ, ಫ್ಲೋಟ್ ಆಗುತ್ತೆ, ಸಿಂಕ್ ಆಗಲ್ಲ. ಸೊ ಹಾಗೆ ಡಿಸೈನ್ ಲ್ಯಾಕ್ಟೋಮೀಟರ್ ಅಂತ ಕೇಳಿರ್ತೀರ. ಸೊ ಲ್ಯಾಕ್ಟೋಮೀಟರ್ ಅಂತಂದ್ರೆ ಏನು, ದ ಪ್ಯೂರಿಟಿ ಆಫ್ ಮಿಲ್ಕ್ ನ ಚೆಕ್ ಮಾಡಕ್ಕೆ ಯೂಸ್ ಮಾಡುವಂತ ಒಂದು ಡಿವೈಸ್ ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಸೊ ಅಲ್ಲಿ ಅದನ್ನ ಡಿಸೈನ್ ಮಾಡ್ಬೇಕಾದ್ರೆ ಕೂಡ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ನ ಆಧಾರಿತವಾಗಿ ಇಟ್ಕೊಂಡೇ ಮಾಡಿರೋದು. ಸೊ ಇದು ಪ್ಯೂರಿಟಿ ಆಫ್ ಮಿಲ್ಕ್, ಕೆಲವೊಮ್ಮೆ ನೀರ್ ಜಾಸ್ತಿ ಹಾಕ್ಬಿಟ್ಟಿದ್ರೆ ಅದು ಪ್ಯೂರಿಟಿ ತೋರ್ಸೋದೇ ಇಲ್ಲ, ಸೊ ರಿವರ್ಸ್ ಕಳಿಸ್ತಾರೆ ನಿಮ್ಗೆ ಡೈರಿಯಿಂದ. ಸೊ ಇದು ಪ್ಯೂರಿಟಿನ ಚೆಕ್ ಮಾಡುವಂಥದ್ದು. ಹಾಗೆ ಹೈಡ್ರೋಮೀಟರ್ ಅಂತ ಇದೆ. ಸೊ ಹೈಡ್ರೋಮೀಟರ್ ಅಂತಂದ್ರೆ ಏನು, ಅದು ಡೆನ್ಸಿಟಿ ಆಫ್ ಲಿಕ್ವಿಡ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ನಾವು ಯೂಸ್ ಮಾಡುವಂಥದ್ದು, ಡಿಟರ್ಮೈನ್ ಮಾಡಕ್ಕೆ ಹೈಡ್ರೋಮೀಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಹೈಡ್ರೋಮೀಟರ್ಸ್ ನ ಮಾಡ್ಬೇಕಾದ್ರೂ ಕೂಡ ನಾವು ಇಲ್ಲಿ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಆಧಾರಿತವಾಗಿಯೇ ನಾವು ಇದು ಹೈಡ್ರೋಮೀಟರ್ ನ ಕೂಡ ಡಿಸೈನ್ ಮಾಡ್ತಾರೆ. ಸೊ ಇದಿಷ್ಟು ಬಂದು ಅಪ್ಲಿಕೇಶನ್ಸ್. ಸೊ ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಮಾಡಿದ್ರೆ ಇವತ್ತಿನ ಕ್ಲಾಸಿಗೆ ಮುಗಿಯುತ್ತೆ. ಅದಕ್ಕೆ ಫಾರ್ಮುಲಾ, ಸೊ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ಗೆ ಒಂದು ಫಾರ್ಮುಲಾ ಇದೆ. ಏನು, ಸೊ ಬಯಾನ್ ಫೋರ್ಸ್ ಇಸ್ ಈಕ್ವಲ್ ಟು ವೆಯ್ಟ್ ಆಫ್ ಅ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಅಂತ ಹೇಳಿದ್ವಿ. ಸೊ ನಾವು ನೋಡಿದ್ವಿ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ನೀರೊಳಗಡೆ ಇಮ್ಮರ್ಸ್ ಮಾಡಿದಾಗ ಅದು ಬಯಾನ್ ಫೋರ್ಸ್ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಎಷ್ಟು ನೀರು ಡಿಸ್ಪ್ಲೇ ಆಗುತ್ತೆ ಆಚೆಗೆ, ಎಷ್ಟು ವಾಟರ್ ಫ್ಲೂಯಿಡ್ ಡಿಸ್ಪ್ಲೇ ಆಗುತ್ತೆ, ಡಿಸ್ಪ್ಲೇಸ್ಡ್ ಆಗುತ್ತೆ ಆಚೆಗೆ, ಅದಕ್ಕೆ ಬಯಾನ್ ಫೋರ್ಸ್ ಈಕ್ವಲ್ ಆಗಿರುತ್ತೆ ಅಂತ ನೋಡಿದ್ವಿ ಅಲ್ವಾ. ಸೊ ಅದಕ್ಕೆ ಏನ್ ಫಾರ್ಮುಲಾ ಇದೆ, ರೋ ಫ್ಲೂಯಿಡ್ ಅಂದ್ರೆ ಡೆನ್ಸಿಟಿ ಆಫ್ ಅ ಫ್ಲೂಯಿಡ್ ಇಂಟು ಜಿ ಗ್ರಾವಿಟಿ ಇಂಟು ವಾಲ್ಯೂಮ್ ಡಿಸ್ಪ್ಲೇಸ್ಡ್, ಎಷ್ಟು ಅಮೌಂಟ್ ಆಫ್ ಫ್ಲೂಯಿಡ್ ಡಿಸ್ಪರ್ಸ್ ಆಗಿದೆ, ಆಚೆ ಡಿಸ್ಪ್ಲೇಸ್ಡ್ ಆಗಿದೆ ನೋಡ್ತೀವಲ್ವಾ. ಸೊ ಅದು, ಸೊ ಈ ಫಾರ್ಮುಲಾನ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು, ಎ ಕ್ಯೂಬ್ ಆಫ್ ವಾಲ್ಯೂಮ್ 5 × 10⁻³ ಮೀಟರ್ ಕ್ಯೂಬ್ ಇಸ್ ಕಂಪ್ಲೀಟ್ಲಿ ಇಮ್ಮರ್ಸ್ಡ್ ಇನ್ ವಾಟರ್, ಫೈಂಡ್ ದ ಬಯಾನ್ ಫೋರ್ಸ್ ಅಂತಿದೆ. ಸೊ ಎಫ್ ಬಿ ಫೈಂಡ್ ಔಟ್ ಮಾಡಬೇಕು, ಬಯಾನ್ ಫೋರ್ಸ್ ಅಥವಾ ವೆಯ್ಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಅಂತನಾದ್ರೂ ಹೇಳ್ಬೋದು ನಾವು. ಸೊ ಏನೇನ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ, ಗಿವನ್ ಏನಿದೆ 5 × 10⁻³ ಮೀಟರ್ ಕ್ಯೂಬ್. ಸೊ ಅದನ್ನ ಕಂಪ್ಲೀಟ್ ಆಗಿ ನೀರಲ್ಲಿ ಇಮ್ಮರ್ಸ್ ಮಾಡ್ತಿದ್ದಾರೆ. ಸೊ ಎಫ್ ಬಿ ಕಂಡುಹಿಡಿಬೇಕು. ನಮಗೆ ಜಿ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ, ರೋ ಕೂಡ ಕೊಟ್ಟಿದ್ದಾರೆ, ಜಿ ಮತ್ತೆ ರೋ ಎರಡನ್ನೂ ಕೊಟ್ಟಿದ್ದಾರೆ. ಸೊ ನನಗೆ ಫಾರ್ಮುಲಾ ಗೊತ್ತಿದೆ. ಏನ್ ಫಾರ್ಮುಲಾ, ಸೊ ಎಫ್ ಬಿ ಇಸ್ ಈಕ್ವಲ್ ಟು ಬಯಾನ್ ಫೋರ್ಸ್ ಇಸ್ ಈಕ್ವಲ್ ಟು ರೋ ಇಂಟು ಜಿ ಇಂಟು ವಿ. ಸೊ ರೋ ಅಂದ್ರೆ ಗೊತ್ತಿದೆ 1000 × 10 × 5 × 10⁻³ ಅಂತಿದೆ. ಸೊ ಇಲ್ಲೇನಾಯ್ತು, 50,000 ಆಯ್ತು. 1000 × 10 × 5 ಮಾಡಿದಾಗ 50,000 × 10⁻³ ನ್ಯೂಟನ್ ಅಂತನಾದ್ರೂ ಬರಿಬಹುದು, ಅಥವಾ ನಾನು ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ 15 ನ್ಯೂಟನ್ ಅಂತನಾದ್ರೂ ಬರ್ಕೋಬಹುದು. ಸೊ 50 ನ್ಯೂಟನ್ ಅಷ್ಟು ಏನಾಗ್ತಿದೆ ಇಲ್ಲಿ ಬಯಾನ್ ಫೋರ್ಸ್ ಬಯಾನ್ ಫೋರ್ಸ್ ಎಷ್ಟಿದೆ ಅಂದ್ರೆ 50 ನ್ಯೂಟನ್ ಇದೆ ಅಂತ ಹೇಳ್ತೀವಿ. ಸೊ ಈಗ ನಿಮ್ಗೆ ಗೂಗಲ್ ಫಾರ್ಮ್ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಗೂಗಲ್ದು ಫಾರ್ಮ್ದು ಲಿಂಕ್ ಹಾಕ್ತಾರೆ. ಸೊ ಅಲ್ಲಿ ನೋಡ್ಬೋದು, ರೆಸ್ಪಾನ್ಸ್ ಮಾಡ್ತಾ ಇರ್ಬೋದು. ಜೊತೆಗೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ನ ಮಾಡ್ತೀನಿ, ಇದು ನೀವೇ ಫೈಂಡ್ ಔಟ್ ಮಾಡಿ, ಓಕೆನಾ. ಸೊ ಇದು ಹೋಮ್ ವರ್ಕ್, ನಿಮ್ಗೆ ಮತ್ತೆ ಅಗೇನ್ ಡಿಸ್ಪ್ಲೇ ಮಾಡ್ತೀನಿ, ಅದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಸೊ ಈ ರೀತಿ ಸೇಮ್ ಸಿಮಿಲರ್ ಪ್ರಾಬ್ಲಮ್ ಇನ್ನೊಂದೆರಡು ಬರುತ್ತೆ, ಹಾಗಾಗಿ ಒಂದು ಗೊತ್ತಿದ್ರೆ ನಿಮ್ಗೆ ಇನ್ನೊಂದು ಮಾಡಕ್ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಸಾಲ್ವ್ ಮಾಡಿಸ್ತೀನಿ. ಸೊ ಚಾಟ್ ಬಾಕ್ಸ್ ಅಲ್ಲಿ ಹಾಗೆ ನಿಮ್ದು ಏನ್ ಗೂಗಲ್ ಫಾರ್ಮ್ ಇದೆ ಅದು ಕೂಡ ಹಾಕ್ತಾರೆ. ಸೊ ಎ ಮೆಟಲ್ ಸ್ಪಿಯರ್ ಆಫ್ ಅ ಡೆನ್ಸಿಟಿ 8000 kg/m³ and volume 0.002 m³ is displaced in water. Density of water is equal to 1000 kg/m³. Find weight of a sphere, buoyant force, will it sink or float ಅಂತಿದೆ. ಸೊ ಏನ್ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು, ಎಷ್ಟು 3 ಕ್ವಶನ್ ಇದೆ ಇಲ್ಲಿ ನಮಗೆ ಕೊಟ್ಟಿರೋಂಥದ್ದು. ಒಂದು ಸ್ಪಿಯರ್ದು ಡೆನ್ಸಿಟಿ ಕೊಟ್ಟಿದ್ದಾರೆ, ನಾನು ರೋ ಎಸ್ ಅಂತ ಬರ್ಕೋತೀನಿ ಅದನ್ನ. ಸೊ 8000 kg/m³. ಹಾಗೆ ವಾಲ್ಯೂಮ್ ಕೊಟ್ಟಿದ್ದಾರೆ 0.002 m³. ಸೊ ರೋ ವಾಟರ್ ಕೂಡ ಗೊತ್ತಿದೆ ನಮಗೆ 1000 kg/m³. ಸೊ ಫಸ್ಟ್ ನಾವು ರೋ ಎಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಡೆನ್ಸಿಟಿ ಆಫ್ ವಾಟರ್ ನ ಫೈಂಡ್ ಔಟ್ ಮಾಡ್ಬೇಕು, ಸೊ ಸಬ್ಸ್ಟೆನ್ಸ್. ಅದಕ್ಕೂ ಮುಂಚೆ ಇಲ್ಲಿ ಏನ್ ಕೇಳಿದರೆ, ವೆಯ್ಟ್ ಆಫ್ ಅ ಸ್ಪಿಯರ್. ಆ ಸ್ಪಿಯರ್ ಇದೆ ಅಲ್ವಾ, ಸ್ಪಿಯರ್ದು ವೆಯ್ಟ್ ಎಷ್ಟು, ಒಂದು ಬಾಲ್ ಇದೆ ಅಂತಂದ್ರೆ ಬಾಲ್ದು ವೆಯ್ಟ್ ಫೈಂಡ್ ಔಟ್ ಮಾಡ್ಬೇಕು. ವೆಯ್ಟ್ ಏನ್ ಫಾರ್ಮುಲಾ, W = m × g ಅಂತ ಹೇಳ್ತೀವಿ ಅಲ್ವಾ. ಸೊ W = m × g ಅಂತಂದ್ರೆ, ಸೊ ನಮ್ಗೆ ಎಂ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ರೋ = m/v ಅಂತ ಅಲ್ವಾ.
ಸೊ ಅದನ್ನ ನಾನು ಆಲ್ಟರ್ ಮಾಡ್ಕೊಂಡು ಎಂ ಇಸ್ ಈಕ್ವಲ್ ಟು ರೋ ಇಂಟು ವಿ ಅಂತ ಬರ್ಕೋತೀನಿ. ಸೊ ಎಂ ಜಾಗಕ್ಕೆ ರೋ ವಿ ಜಿ. ಓಕೆನಾ, ಹೇಗ್ ಬರ್ಕೊಂಡೆ ಅಂತ ಗೊತ್ತಾಯ್ತಲ್ವಾ, ಇಲ್ಲಿ ಫಾರ್ಮುಲಾನ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ರೋ ಅಂತಂದ್ರೆ ಗೊತ್ತಿದೆ ನಮಗೆ, ಡೆನ್ಸಿಟಿ ಆಫ್ ರೋ. ಸೊ ಡೆನ್ಸಿಟಿ ಆಫ್ ಸ್ಪಿಯರ್ 8000 ಇಂಟು ವಾಲ್ಯೂಮ್ ಎಷ್ಟಿದೆ 0.002 ಇಂಟು 10. ಸೊ ಇದು ಮೂರನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ನಮಗೆ 160 ನ್ಯೂಟನ್ ಬರುತ್ತೆ. ಅದು ವೆಯ್ಟ್ ಆಫ್ ದ ಸ್ಪಿಯರ್ದು ವೆಯ್ಟ್ ಬಂದು 160 ನ್ಯೂಟನ್. ಸೊ ಹಾಗೆ ಬಿ ಏನ್ ಹೇಳಿದರೆ ಬಯಾನ್ ಫೋರ್ಸ್ ಎಫ್ ಬಿ ಕಂಡುಹಿಡಿಬೇಕು. ಎಫ್ ಬಿ ಅಂತಂದ್ರೆ ನಮ್ಮ ಫಾರ್ಮುಲಾ ರೋ ಜಿ ವಿ. ಸೊ ಇಲ್ಲಿ ಬಯಾನ್ ಫೋರ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ರೋ ವಾಟರ್ ನ ಯೂಸ್ ಮಾಡ್ಬೇಕು, ಮತ್ತೆ ಅಗೇನ್ ಸ್ಪಿಯರ್ನೇ ಹಾಕೊಳ್ಳಂಗಿಲ್ಲ, ಸ್ಪಿಯರ್ದು ಡೆನ್ಸಿಟಿನೇ ಹಾಕೊಳ್ಳಾಗಿಲ್ಲ. ಬಿಕಾಸ್ ನಾವು ಫ್ಲೋಟ್ ಆಗುತ್ತಾ ಸಿಂಕ್ ಆಗುತ್ತಾ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಸೊ ಇಲ್ಲೇನಾಗುತ್ತೆ 1000 ಆಗುತ್ತೆ ಇಂಟು 10 ಇಂಟು 0.002. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ 20 ನ್ಯೂಟನ್ ಅಷ್ಟು ಬರುತ್ತೆ ಎಫ್ ಬಿ. ಸೊ ಈಗ ಎರಡನ್ನ ಅಬ್ಸರ್ವ್ ಮಾಡ್ಬೋದು, ಎರಡನ್ನ ಕಂಪೇರ್ ಮಾಡಿದಾಗ ಸೊ ವೆಯ್ಟ್ ನೋಡಿದಾಗ 160 ನ್ಯೂಟನ್ ಇದೆ, ಬಯಾನ್ ಫೋರ್ಸ್ 20 ನ್ಯೂಟನ್ ಇದೆ. ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ವೆಯ್ಟ್ ಜಾಸ್ತಿ ಇತ್ತು ಅಂದ್ರೆ ಕಂಪೇರ್ ಟು ಬಯಾನ್ ಫೋರ್ಸ್ ಏನಾಗುತ್ತೆ, ಸಿಂಕ್ ಆಗುತ್ತೆ. ವೆಯ್ಟ್ ಕಮ್ಮಿ ಇತ್ತು ಅಂತಂದ್ರೆ ಬಯಾನ್ ಫೋರ್ಸ್ ಗಿಂತ ಫ್ಲೋಟ್ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನೋಡಿದಾಗ ಏನಾಗುತ್ತೆ, ನಮಗೆ ಇಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ಸಿಂಕ್ ಆಗುತ್ತೆ. ಇಲ್ಲಿ ವೆಯ್ಟ್ ಆಫ್ ದ ಸ್ಪಿಯರ್ ಏನಿದೆ, ಸ್ಪಿಯರ್ ನೀರಲ್ಲಿ ಸಿಂಕ್ ಆಗುತ್ತೆ. ಇಟ್ ವಿಲ್ ಸಿಂಕ್ ಅಂತ ಬರಿಬೇಕು, ಇಟ್ ವಿಲ್ ಸಿಂಕ್. ಸೊ ಇದಿಷ್ಟು ಬಂದು ಏನಿವತ್ತು ಫ್ಲೋಟೇಶನ್ ಅನ್ನೋ ಕಾನ್ಸೆಪ್ಟ್ ನ ನೋಡಿದ್ವಿ ಅಲ್ವಾ, ಇದಿಷ್ಟು ಕಾನ್ಸೆಪ್ಟ್ ಬಂದು ಫ್ಲೋಟೇಶನ್ದು. ಸೊ ಇದ್ರ ಬೇಸಿಸ್ ಮೇಲೆ ತುಂಬಾ ಜನ ಹಾಕಿದೀರಾ. ಗೂಗಲ್ ಫಾರ್ಮ್ ಎಲ್ರಿಗೂ ಓಪನ್ ಆಗ್ತಿದೆ ಅನ್ಕೋತೀನಿ. ಎಕ್ಸಾಮ್ ಯಾವಾಗ ಅಂತ ಕೇಳಿದೀರಾ. ಸೊ ಎಕ್ಸಾಮ್ ಇದೇ ಮಂತ್ 23rd ಭಾನುವಾರ ಇದೆ. ಸೊ ನಿಮ್ ಸ್ಕೂಲಲ್ಲೇ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ. ನಮ್ ಕಡೆಯಿಂದನೇ ಬಂದಿರ್ತಾರೆ ಸ್ಟಾಫ್. ಸೊ ನಿಮ್ ಸ್ಕೂಲಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಅದನ್ನ ಎಗೈನ್ ನಿಮ್ಗೆ ಗ್ರೂಪ್ ಅಲ್ಲಿ ಇಂಟಿಮೇಷನ್ ಕೊಡ್ತೀವಿ, ಆಯ್ತಾ. ಸೊ ಏನೇನಿದೆ ಅದಕ್ಕೆ ಅನ್ನೋದನ್ನ ಗ್ರೂಪ್ ಅಲ್ಲಿ ಹಾಕ್ತಿವಿ, ಅಪ್ಡೇಟ್ ಆಗಿರಿ. ಸೊ ಜೊತೆಗೆ ಮೇನ್ ಆಗಿ ನೀವು ಏನ್ ನೋಡ್ಬೇಕಂದ್ರೆ ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಸೊ ಅಲ್ಲಿ ಹೋಗಿ ಕ್ಲಾಸಸ್ 2 ಕ್ಲಾಸ್ ಇದೆ, 2 ಕ್ಲಾಸ್ ನ ನೋಡ್ಬೇಕು. ಸೊ ಎಗೈನ್ ನಿಮ್ಗೆ ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ನ ನಾವು ಮಾಡಕ್ ಹೋಗಲ್ಲ. ಹಾಗಾಗಿ ನೀವು ಅಲ್ಲಿ ಒಂದ್ಸಲ ನೋಡ್ಕೊಂಡ್ರೆ ಆಯ್ತು. ಸೊ ಇದೇ ರೀತಿ ಸೇಮ್ ಕ್ವಶನ್ ಇಲ್ಲೊಂದಿದೆ, ನೀವು ಸಾಲ್ವ್ ಮಾಡಿ ಬೇಕಾದ್ರೆ ಆನ್ಸರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಓಪನ್ ಆಗ್ತದೆ ಅನ್ಕೋತೀನಿ ಚಾಟ್ ಬಾಕ್ಸ್. ನಾಳೆ ಬಯಾಲಜಿ ಕ್ಲಾಸ್ ಇದೆ, ಕೆಮಿಸ್ಟ್ರಿ ಕ್ಲಾಸ್. ಸೊ ಈ ಗೂಗಲ್ ಫಾರ್ಮ್ ಏನಿದೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ತಿವಿ. ಸೊ ಈ ರೀತಿ ಸ್ಮೈಲಿ ಕಳ್ಸೋದು ಇದೆಲ್ಲ ಡಿಲೀಟ್ ಮಾಡಿದೆ. ನೀವು ಟೆಸ್ಟ್ ಬರ್ದಿದ್ದೀರಲ್ವಾ ಕ್ಯಾಂಪ್ ಅಲ್ಲಿ, ಅದನ್ನ ಸೆಂಡ್ ಮಾಡ್ತೀವಿ. ರೆಡಿ ಇದೆ, ಎಲ್ಲ ರೆಡಿ ಇದೆ ಫಾರ್ಮೆಟ್. ನಿಮ್ ಸ್ಕೂಲ್ಗಳಿಗೆ ಕಳ್ಸೋದೊಂದೇ ಬಾಕಿ ಇದೆ. ಸೊ ಎರಡೂ ಕಡೆ ಆಗ್ಲಿ ಅಂತ ವೇಟ್ ಮಾಡ್ತಿದ್ವಿ. ನಮ್ದು ಧಾರವಾಡ ಮತ್ತೆ ಮೈಸೂರು ಎರಡೂ ಕಡೆ ಆಗಿದೆ ಈಗ, ಹಾಗಾಗಿ ಸೆಂಡ್ ಮಾಡ್ತೀವಿ ಸದ್ಯದಲ್ಲೇ. ಈ ಗೂಗಲ್ ಫಾರ್ಮ್ ನ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ಹಾಕ್ತಾರೆ, ಯಾರು ಆನ್ಸರ್ ಮಾಡಕ್ಕಾಗಿಲ್ಲ ಮಾಡ್ಬೋದು. ಬಿಕಾಸ್ 8 ಕ್ವಶನ್ಸ್ ಇದೆ, ಅದರಲ್ಲಿ 4 to 5 ಸಾಲ್ವ್ ಪ್ರಾಬ್ಲಮ್ ಮಾಡೋದಿದೆ. ಓಪನ್ ಆಗುತ್ತೆ, ಟ್ರೈ ಮಾಡಿ. ಈ ಕ್ವಶನ್ಗೆ ಆನ್ಸರ್ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಮುಂಚೆ ಒಂದು ಕ್ವಶನ್ ಹೋಮ್ ವರ್ಕ್ ಅಂತ ಹೇಳಿದ್ದೆ ಅಲ್ವಾ, ಅದು ಸ್ಕ್ರೀನ್ ಶಾಟ್ ತಗೊಂಡಿಲ್ಲ ಅಂದ್ರೆ ಅದನ್ನ ಡಿಸ್ಪ್ಲೇ ಮಾಡ್ತೀನಿ ನಾನು. ಸೊ ಇದು ಕೂಡ ಇಲ್ಲಿ ಬಯಾನ್ ಫೋರ್ಸ್ ಅಂತ ಹೇಳಿದ್ದಾರೆ. ಸೊ ಬಯಾನ್ ಫೋರ್ಸ್ ಅಂತಂದ್ರೆ ಆಲ್ರೆಡಿ ನಮಗೆ ವೇಸ್ ಕೊಟ್ಬಿಟ್ಟಿದ್ದಾರೆ, ಆಯ್ತಾ. ಹೇರ್ ಅಲ್ಲಿ ಏನು, ವಾಟರ್ ಅಲ್ಲಿ ಏನು ಅಂತ ಅನ್ನೋದು. ಸೊ ಹೇರ್ ಅಲ್ಲಿ 100 ನ್ಯೂಟನ್ ಇದೆ, ವಾಟರ್ ಅಲ್ಲಿ 85 ನ್ಯೂಟನ್ ಇದೆ, ಆಯ್ತಾ. ಬಯಾನ್ ಫೋರ್ಸ್ ಅಂತ ತಗೊಂಡ್ರೆ ನಾವು. ಸೊ ನನಗೆ ಬಯಾನ್ ಫೋರ್ಸ್ ಬೇಕು, ವೇಸ್ ಬೇರೆ ಬೇರೆ ಇದೆ. ಸೊ ಬಯಾನ್ ಫೋರ್ಸ್ ಬೇಕು ಅಂದಾಗ ಸೊ ಮೈನಸ್ ಮಾಡ್ಕೊಳ್ಳೋದು ಅಷ್ಟೇ. 100 ನ್ಯೂಟನ್ ಮೈನಸ್ 85 ಮಾಡ್ಕೊಂಡ್ರೆ ಬಯಾನ್ ಫೋರ್ಸ್ ಬರುತ್ತೆ. ವಾಲ್ಯೂಮ್ ಬೇಕು ಅಂತಂದ್ರೆ ಫಾರ್ಮುಲಾ ಗೊತ್ತಿದೆ ನಮ್ಗೆ, ಫಾರ್ಮುಲಾನ ಆಲ್ಟರ್ ಮಾಡ್ಕೊಂಡ್ರೆ ನಮ್ಗೆ ಸಿಗ್ತಾ ಹೋಗುತ್ತೆ ವಾಲ್ಯೂಮು. ಸೊ ಇದು ಕೂಡ ಹೋಮ್ ವರ್ಕ್. ಸ್ಕ್ರೀನ್ ಶಾಟ್ ತಗೊಂಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಮುಂಚೆ ಶೋ ಆಗಿತ್ತು, ಅದನ್ನ ಹೋಗ್ತೀನಿ. ಈ ಪ್ರಾಬ್ಲಮ್ ಕೂಡ ಹೋಮ್ ವರ್ಕ್ ಪ್ರಾಬ್ಲಮ್ ಆಗಿದೆ.
ಇಲ್ಲೂ ಕೂಡ ಫ್ಲೋಟ್ ಆಗುತ್ತಾ ಸಿಂಕ್ ಆಗುತ್ತಾ ಫೈಂಡ್ ಔಟ್ ಮಾಡ್ತೀರಾ. ಫೈಂಡ್ ಔಟ್ ಮಾಡಿ ಸಬ್ಸ್ಟೆನ್ಸ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಿ ಕಂಪೇರ್ ಟು ವಾಟರ್ ಡೆನ್ಸಿಟಿಗೆ ಕಂಪೇರ್ ಮಾಡ್ತೀರಾ. ಸೊ ಜಾಸ್ತಿ ಇತ್ತು ಅಂದ್ರೆ ಸಿಂಕ್ ಆಗುತ್ತೆ, ಸಬ್ಸ್ಟೆನ್ಸ್ ಡೆನ್ಸಿಟಿ ಕಮ್ಮಿ ಇತ್ತು ಅಂತಂದ್ರೆ ಫ್ಲೋಟ್ ಆಗುತ್ತೆ. ಸೊ ಏನಾಗುತ್ತೆ ಅನ್ನೋದು ರೀಸನ್ ಬರೀಬೇಕಷ್ಟೇ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾ, ಇಟ್ ವಿಲ್ ಸಿಂಕ್. ಎಸ್, ಇವತ್ತಿಗೆ ಫ್ಲೋಟೇಶನ್ ಅನ್ನೋ ಕಾನ್ಸೆಪ್ಟ್ ಮುಗ್ದಿದೆ. ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ನ ಮರಿದೆ ನೋಡಿ 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 ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಓಕೆನಾ? ಸೊ ಥ್ಯಾಂಕ್ ಯು. ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡೋಣ. ಗೂಗಲ್ ಫಾರ್ಮ್ ನ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಇರೋದನ್ನ ವಾಟ್ಸ್ಆಪ್ ಅಲ್ಲಿ ಕೂಡ ಹಾಕ್ತಾರೆ. ಸೊ ಥ್ಯಾಂಕ್ ಯು.